In our Hinduism, we say ದೇವನೊಬ್ಬ ನಾಮ ಹಲವು. ಅಣ್ಣ ನಾನು ದೇವ್ರನ್ನ ತಾನೇ ಮುಟ್ಟಿದ್ದು. ಇವತ್ತು ನಮ್ಮ ಜೊತೆ ಇದ್ದಾರೆ. ಪ್ಯಾನ್ ಇಂಡಿಯಾದಲ್ಲಿ ಇವ್ರಿಗಂತೂ ಸಖತ್ ಡಿಮ್ಯಾಂಡ್ ಇದೆ ಅಂತಾನೆ ಹೇಳ್ಬೋದು. ಪ್ಯಾನ್ ಇಂಡಿಯಾ ಆರ್ಟಿಸ್ಟ್ ಅಂತಾನೆ ಹೇಳ್ಬೋದು. ಇವರು ಕೂಡ ಮೈ ಹೀರೋ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಅವರೇ ನಮ್ಮ ದತ್ತಣ್ಣ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಆರೋಗ್ಯ ಹೇಗಿದೆ? ಏನ್ರಿ ಪ್ಯಾನ್ ಇಂಡಿಯಾ ಅನ್ಬಿಟ್ರಿ? ಪ್ಯಾನ್ ವರ್ಲ್ಡ್ ಅಲ್ಲೇನ್ರಿ ಇದು? ಅರ್ಧ ಅಮೆರಿಕಾದಲ್ಲಿ, ಅರ್ಧ ಇಂಡಿಯಾದಲ್ಲಿ. ಪ್ಯಾನ್ ಇಂಡಿಯಾ ಹೋಗಿ ಇವಾಗ ವರ್ಲ್ಡ್ ಆಯ್ತು ಅಲ್ವಾ ಸರ್? ಸಿನಿಮಾ ನಾವು ಹೇಗಿದೆ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ತಪ್ಪಾಗುತ್ತೆ. ಬಟ್ ಹೊಸೊಬ್ಬರಿಗೆ ನಿಮ್ಮ ಬೆಂಬಲ ತುಂಬಾ ಚೆನ್ನಾಗಿದೆ. ಹೊಸ ಡೈರೆಕ್ಟರ್ಗೆ ಒಂದು ಅವಕಾಶ, ಅವ್ರ ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡಿದ್ದೀರಾ. ಅಲ್ಲ, ಅದು ಬರೀ ನಮ್ಮ ಬೆಂಬಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಹಳಬರಾಗ್ತಾ ಹೋಗ್ತಿರ್ತೀವಿ ದಿವಸಕ್ಕೆ. ನಮ್ಮನ್ನ ಇನ್ನೂ ಪ್ರೆಸೆಂಟ್ ಕಂಟೆಂಪರರಿ ಚೈತನ್ಯದಲ್ಲಿ ಇಡೋದು ಈ ಹೊಸ ನಿರ್ದೇಶಕರು. ಹಾಗಾಗಿ ಅವರಿಗೆ ನಮ್ಮಿಂದ ಎಷ್ಟು ಬೆಂಬಲ ಸಿಗುತ್ತೋ ಅಷ್ಟೇ ಅನುಕೂಲ ನಮಗೂ ಕೂಡ ಆಗುತ್ತೆ ಕಲಿಕೆ ವಿಧಾನದಲ್ಲಿ. ಎಲ್ಲ ಭಾಷೆಗಳಲ್ಲೂ ನೀವು ಬ್ಯುಸಿನೇ ಹೇಳ್ಬೋದು. ಎಲ್ರಿಗೂ ನೀವು ದತ್ತಣ್ಣ ಬೇಕು. ಆಲ್ಮೋಸ್ಟ್ ಎಲ್ಲ ಭಾಷೆಗಳ ಸಿನಿಮಾದಲ್ಲೂ ನಾವು ನೋಡ್ದಂಗೆ ದತ್ತಣ್ಣ ಅವ್ರಿಗೂ ಒಂದು ಒಳ್ಳೆ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಕೂಡ ತುಂಬಾ ಒಂದು ಮೀನಿಂಗ್ಫುಲ್ ಆಗಿ ಒಂದು ವೇಟೇಜ್ ಕ್ಯಾರೆಕ್ಟರ್ ಇರುತ್ತೆ. ಅದೊಂದು ಹೇಳ್ತಾರೆ, ಯಾವುದೊಂದು ಒಳ್ಳೆ ಮಾತು ಇಡೀ ಸಮಾಜಕ್ಕೆ ತಲುಪಬೇಕು ಅಂತ ಅಂದರೆ ನಿಮ್ಮ ಬಾಯಿನಲ್ಲಿ ಬಂದರೆ ಅದು ಹೆಚ್ಚು ಎಫೆಕ್ಟಿವ್ ಆಗಿರುತ್ತೆ ಅಂತ ಒಂದು ಮಾತು ಹೇಳ್ತಾರೆ. ಅದು ಎಷ್ಟು ನಿಜವೋ ಸುಳ್ಳೋ ನನಗೆ ಗೊತ್ತಿಲ್ಲ. ಅದು ಕೊಟ್ಟ ಪಾತ್ರವನ್ನು ಸಂತೋಷದಿಂದ ಮಾಡ್ತೀನಿ ನಾನು. ಹಾಗೆ ಬೇರೆ ಭಾಷೆ ಹೀರೋಗಳಿಗೂ ಕೂಡ ನೀವು ತುಂಬಾ ಅಚ್ಚುಮೆಚ್ಚು ಅಂತ ಕೇಳ್ಪಟ್ವಿ. ಇದು ಎಷ್ಟು ಖುಷಿ ಅನ್ಸುತ್ತೆ ನಿಮಗೆ? ಎಲ್ಲೋ ಹೊರಗಡೆ ಹೋಗಿ ನಮಗೆ ಗೊತ್ತಿಲ್ಲದೆ ಇರುವಂಥ ಒಂದು ಸಮಷ್ಟಿಯಲ್ಲಿ ಓಕೆ ಅವರು ಮೆಚ್ಕೊಳ್ಳೋ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ದೀವಿ ಅಂತ ಅಂದರೆ ಸಂತೋಷ ಆಗುತ್ತೆ. ಅದೇ ಇಷ್ಟು ಬೇಡಿಕೆ ಕಲಾವಿದರಾಗಿ ಹೊಸೊಬ್ಬರಿಗೆ ನೀವು ಬಂದು ಹೇಳ್ದಂಗೆ ಅವರಿಂದ ನಿಮ್ಮಿಂದ ಅವ್ರಿಗೂ ಇದು ಇರೋದೇ ಇಂಡಸ್ಟ್ರಿನಲ್ಲಿ. ಈ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರವನ್ನ ಮಾಡಿದ್ದೀರಾ ಅಲ್ವಾ? ನಾನು ಮುಖ್ಯ ಪಾತ್ರ ಅಂತ ಹೇಳಿದ ಒಂದು ಮೀನಿಂಗ್ಫುಲ್, ಭಾಳ ಅರ್ಥಪೂರ್ಣವಾದ ಪಾತ್ರವನ್ನು ಮಾಡಿದ್ದೀನಿ ಅಂತ ಹೇಳಬಲ್ಲೆ. ಯಾಕೆಂದ್ರೆ ಇಲ್ಲೊಂದು ಕೋರ್ ವ್ಯಾಲ್ಯೂ ಪ್ರೆಸೆಂಟ್ ಮಾಡೋ ಒಂದು ಪಾತ್ರ ಇದು. ಹಾಗಾಗಿ ಅದನ್ನು ಮಾಡ್ಬೇಕಾದ್ರೆ ಒಂಥರ ಖುಷಿ ಇರುತ್ತೆ ನಮಗೆ. ನಮ್ಮ ಧರ್ಮದ ಬಗ್ಗೆ, ನಮ್ಮ ಧರ್ಮದ ಶಕ್ತಿಯ ಬಗ್ಗೆ. ಅದು ಯಾವುದೋ ಅಮೆರಿಕಾ ದೇಶದಿಂದ ಬಂದು ಓಕೆ ಅದೇನು ಗೊತ್ತಿಲ್ಲ ಅವ್ರಿಗೆ. ಓಕೆ ಕೆಲವು ಕುತೂಹಲಗಳಿದೆ, ಕೆಲವು ಇದಿದೆ, ಪ್ರಶ್ನೆಗಳಿದೆ. ಇದು ನಿಜವಾಗಿ ಈ ದೇಶದಲ್ಲಿ ಈ ಥರ ನಡೆಯುತ್ತಾ, ಅಥವಾ ಈ ದೇಶದ ವರ್ಣ ವ್ಯವಸ್ಥೆ ಹೀಗಿದೆಯಾ, ಜಾತಿ ವ್ಯವಸ್ಥೆ ಹೀಗಿದೆಯಾ ಅಂತ ಅದು ಒಂದು ಕಡೆ ಕುತೂಹಲ, ಇನ್ನೊಂದು ಕಡೆ ತಿಳ್ಕೊಳ್ಳೋ ಪ್ರಯತ್ನ. ಅವೆರಡನ್ನೂ ಓಕೆ ಸರಿಯಾಗಿ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋ ಪಾತ್ರ ಇದು. ಹಾಗಾಗಿ ಅದು ನನಗೆ ಸಂತೋಷ ಕೊಟ್ಟ ಪಾತ್ರ. ಇಷ್ಟು ವರ್ಷ ನಿಮ್ಮ ಸಿನಿ ಜರ್ನಿಯಲ್ಲಿ ಎಷ್ಟೊಂದು ಪಾತ್ರಗಳನ್ನು ಮಾಡಿದ್ದೀರಾ ಅಲ್ವಾ? ಅಷ್ಟು ಪಾತ್ರಗಳಿಗೆ ಈ ಪಾತ್ರ ಏನಾದರೂ ನಿಮಗೆ ಡಿಫ್ರೆನ್ಸ್ ಅಂತ ಅನಿಸಿತಾ? ತುಂಬ ಸ್ಪೆಷಲ್ ಆಗಿ ಅನಿಸಿತಾ? ಏನು ಸ್ಪೆಷಲ್ ಅಂತಾನೆ ಹೇಳಬೇಕು. ಯಾಕೆಂದರೆ ಇವ್ರು ಕಟ್ಟಿಕೊಟ್ಟಿರೋ ಸಿನಿಮಾ ಇದೆಯಲ್ಲ, ಆ ಸಿನಿಮಾದ ಮಧ್ಯೆ ಈ ಪಾತ್ರ ಬಂದು ಯಾವುದೋ ಒಂದು ತಿರುವನ್ನು ಕೊಡುವಂಥ ಪಾತ್ರ ಆದ್ದರಿಂದ ಅದಕ್ಕೆ ಅದರದೇ ಆದ ಒಂದು ವೈಶಿಷ್ಟ್ಯ ಇದೆ. ಈ ಸಿನಿಮಾದಲ್ಲಿ ಮೇನು ಜಾತಿ ಪದ್ಧತಿ ಅನ್ನೋದೊಂದು ತೋರಿಸಿದ್ದಾರೆ. ನಿಮ್ಮ ಇದರಲ್ಲಿ ನೀವು ಈ ತರದ ಪದ್ಧತಿಗಳನ್ನ ಏನಾದ್ರೂ ಅವಾಯ್ಡ್ ಮಾಡ್ತಾ ಬಂದಿದ್ರ, ಕಣ್ಣಾರೆ ಎಲ್ಲಾದ್ರೂ ನೋಡಿದ್ರ ಸರ್? ಈಗ ನಿಮ್ಮ ಈ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಲ್ಲ, ನನಗೆ ಈ ಜಾತಿ ಅನ್ನೋದು ಅಥವಾ ಧರ್ಮ ಅನ್ನೋದಿದೆಯಲ್ಲ, ಇದರಲ್ಲಿ ಬೇರೆ ಬೇರೆ ಜಾತಿಗಳಲ್ಲಿ, ಬೇರೆ ಬೇರೆ ಧರ್ಮಗಳಲ್ಲಿ ವೈರುಧ್ಯಗಳಿವೆ ಅನ್ನೋ ರೀತಿಯಲ್ಲಿ ಜೀವನವನ್ನು ನೋಡೋ ಒಂದು ಪರಿಸ್ಥಿತಿ ನನಗೆ ಬರಲಿಲ್ಲ. ಸಾಮಾನ್ಯವಾಗಿ ಈ ಸಮಸ್ಯೆಗಳಿರೋದು ಅದು ಅದಕ್ಕೇನಂತೀವಿ ನಾವು
ಎಂಥ ಕುಗ್ರಾಮ ಅಂತೀವಲ್ಲ, ಕುಗ್ರಾಮಗಳಲ್ಲಿ ಕಾಣಿಸುವಂಥ ಪ್ರಕ್ರಿಯೆ ಅಂತ ನಾನು ಅನ್ಕೊಂಡಿರೋದು. ಯಾಕೆಂದ್ರೆ ಬಹಳ ಕಡೆ ರಿಪೋರ್ಟೆಡ್ ಇನ್ಸಿಡೆಂಟ್ಸ್ ಇರೋದೆಲ್ಲ ಎಲ್ಲೋ ದೂರದ ಗ್ರಾಮದಿಂದ ಬರುವಂಥ. ನಾನು ಬೆಳೆದಿದ್ದು ಒಂದು ಟೌನ್, ಅಲ್ಲಿ ಚಿತ್ರದುರ್ಗ ಅನ್ನೋ ಒಂದು ಟೌನು. ಅಲ್ಲಿ ಈ ಥರದ ಪದ್ಧತಿಗಳನ್ನು ನಾನು ಕಾಣಲಿಲ್ಲ. ಆ್ಯಕ್ಚುಲಿ ಅದಕ್ಕೆ ವ್ಯತಿರಿಕ್ತವಾಗಿ ನನ್ನ ಸ್ನೇಹಿತರಿದ್ದವರೆಲ್ಲ ಮುಸಲ್ಮಾನರು, ಬಹಳ ಆತ್ಮೀಯ ಸ್ನೇಹಿತರು. ನಮ್ಮ ಊರಿನ ಇದು ಕಾರ್ಪೊರೇಟರ್ ಆಗಿದ್ದವರು CIK ಜುನೈದಿ ಅಂತ ಮುಸ್ಲಿಂ ಅವರು. ನನ್ನ ಕ್ಲಾಸ್ಮೇಟ್ ಆಗಿದ್ದವರು ಫಾಮಿದುನ್ನೀಸಾ ಅನ್ನೋರು. ಈ ಥರ ನಾವು ಬೆಳೆದ ಪ್ರಪಂಚ ಬೇರೆ ಇತ್ತು, ಅದು ತೊಂದರೆ ಆಗಲಿಲ್ಲ. ಆಮೇಲೆ ಜಾತಿ ಅನ್ನೋದಂತಿದೆ. ನಮ್ಮ ಮನೆಯಲ್ಲಿ ಒಬ್ಬ ರಹೀಮ್ ಅಂತ ಒಬ್ಬ ಹುಡುಗ ಕೆಲಸ ಮಾಡ್ತಿದ್ದ. ಅವ್ರ ತಾಯಿ ಕೆಲಸ ಮಾಡ್ತಿದ್ರು, ಈ ರಹೀಮನ ಅಕ್ಕ ಕೆಲಸ ಮಾಡ್ತಿದ್ರು. ನನಗೆ ಇವತ್ತು ಕೂಡ ಜ್ಞಾಪಕ ಇರೋದಂತ, ನಮ್ಮ ಅಣ್ಣನ ಮದುವೆಗೆ ಇವನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ವಿ. ಅವನು ಎಲ್ಲಿ ಅವನಿಗೆ ತೊಂದರೆ ಆಗುತ್ತೋ ಅನ್ನೋ ದೃಷ್ಟಿಯೊಳಗೆ ಅವನ ಇಡೀ ಊಟದಲ್ಲಿ ಇದರೊಳಗೆ ಅಲ್ಲೇನೋ ಆಚರಣೆಗಳಾಗ್ತಿರುತ್ತಲ್ಲ, ಅಲ್ಲ ನನ್ನ ಪಕ್ಕದಲ್ಲೇ ಕೊಡಿಸ್ಕೊಳ್ತಿದ್ವಿ. ಇವತ್ತು ಕೂಡ ಇದನ್ನು ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಚಿತ್ರದುರ್ಗದ ಇಂಜಿನಿಯರಿಂಗ್ ಕಾಲೇಜ್ನಲ್ಲೋ ಅಥವಾ ಮೆಡಿಕಲ್ ಕಾಲೇಜ್ನಲ್ಲೋ ಕೆಲಸ ಮಾಡ್ತಾನೆ. ಸುಮಾರು ಒಂದು 30-40 ವರ್ಷದ ಸಂಬಂಧ. ಅವನ್ನ ಬೇರೆಯವನು ಅಂತ ನಮ್ಮ ಮನೆಯವನಾಕೆ ಕಾಣ್ತಿದ್ವಿ. ನೀವು ಮಾತ್ರ ನಿಮ್ಮ ಮನೆಯಲ್ಲಿರೋರು ಎಲ್ಲರೂ ಕೂಡ ಒಂದೇ ರೀತಿ ಅನ್ನೋ ತರ ನೋಡ್ತಾ ಇದ್ರ? ಒಂದೇ ರೀತಿ ಅಂದ್ರೆ ಇಲ್ಲ, ಎಲ್ಲರೂ ಯಾಕೆ ಇಟ್ಕೋತಿದ್ವಿ. ತಾಯಿ, ಮಗಳು, ಮಗ 3 ಜನ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ರು. ಹಾಗಿದ್ರೆ ಈ ಜಾತಿ ಪದ್ಧತಿ ಅನ್ನೋದು ನಿಮ್ಗೆ ತಾಗ್ಲೇ ಇಲ್ಲ? ಇಲ್ಲ, ತಾಗ್ಲಿಲ್ಲ. ಚಿಕ್ಕವರಿಂದ ಎಲ್ಲರ ಜೊತೆ ಬೆರೆತು ಬಂದಿರೋದ್ರಿಂದ ಅದಲ್ಲ. ಯಾಕೆಂದ್ರೆ 16 ವರ್ಷಗಳು ಆ ರೀತಿ ನಡೆದೋಯ್ತು. ಅಲ್ಲಿಂದ ಮುಂದಕ್ಕೆ ಹಾಸ್ಟೆಲ್ ಲೈಫ್. ಬೆಂಗಳೂರು ಅಂತಂದರೆ ಒಂದು ದೊಡ್ಡ ಪ್ರಪಂಚ. ಇಲ್ಲಿ ಜಾತಿ ಧರ್ಮ ಅದು ಇದು ಇಲ್ಲ, ಅದು ಹಾಸ್ಟೆಲ್ ಲೈಫ್. ಓಕೆ. ಆದರೆ ನಮ್ಮ ಸ್ನೇಹಿತರಾಗಿದ್ದವರೆಲ್ಲ ಗೌಡ್ರು, ಲಿಂಗಾಯತರು, ಮುಸ್ಲಿಮ್ಸ್. ಏರ್ಫೋರ್ಸು ಜಾಯಿನ್ ಆದಮೇಲೆ ಅಲ್ಲಂತೂ ನೀನು ಯಾರು ಏನು ಅಂತ ಕೂಡ ನಾವು ವಿಚಾರಿಸೋದು. ಒಬ್ಬ ಸರ್ದಾರ್ಜಿ ಇರ್ತಾನೆ, ಒಬ್ಬ ಮುಸ್ಲಿಂ ಇರ್ತಾನೆ, ಒಬ್ಬ ಬ್ರಾಹ್ಮಣ ಇರ್ತಾನೆ, ಒಬ್ಬ ಕ್ಷತ್ರಿಯ ಇರ್ತಾನೆ. ಎಲ್ಲರೂ ಒಂದು ಮನೆ, ಒಂದು ಜಾತಿಯಾಗಿ. ಅದರಿಂದ ನನಗೆ ಅದೆಂದೂ ತೊಂದರೆನೇ ಕೊಡಲಿಲ್ಲ. ರಿಯಲ್ ಲೈಫಲ್ಲಂತೂ ನಿಮಗೆ ಅದು ಏನು ಜಾತಿ ಅನ್ನೋದು ದೂರದ ನಿಕೋಬಾರ್ ಐಲ್ಯಾಂಡ್ನಲ್ಲಿ ಅದು ಒಂದು ಟ್ರೈಬಲ್ ಏರಿಯಾ. ಅಲ್ಲಿರೋರೆಲ್ಲರೂ ಟ್ರೈಬಲ್ಸ್. ನಾವಷ್ಟೇ ಹೊರಗಿನವರು ಮೇನ್ ಲ್ಯಾಂಡರ್ಸ್ ಅಂತ ಅನ್ನೋರು ನಮಗೆ. ಅವರು ಐಲ್ಯಾಂಡರ್ಸು, ನಾವು ಮೇನ್ ಲ್ಯಾಂಡರ್ಸ್. ಅವರೆಲ್ಲ ಅವ್ರ ಜೊತೆನಲ್ಲಿ ಬೆಳೆದವ್ರು ನಾವು 1.5 ವರ್ಷ. ಈ ತರ ನೀವು ಈ ತರನ ನೋಡಿದವರು ನಿಮ್ಮ ಜೀವನದಲ್ಲಿ, ಸಿನಿಮಾಗಳಲ್ಲಿ ಈ ತರ ನೋಡಿದಾಗ ನಿಮ್ಗೆ ಇದು ನಿಜವಾಗ್ಲೂ ಇದೆಯಾ ಅಂತ ಅನ್ಸುತ್ತೆ? ಎಸ್, ಆ ಪ್ರಶ್ನೆ ಬರುತ್ತೆ ನೋಡಿ. ಬಹಳ ಸಾರಿ ನಾನು ಕೇಳ್ಕೊಂಡಿದ್ದೀನಿ, ಸಾಧ್ಯ ಏನ್ರಿ ಇದು? ಯಾರು ಚೈನ್ ಹಾಕಿ ಇದ್ರೊಳಗೆ ಕೂಡಾಕಿರ್ತೀರಂತೆ, ಎಲ್ಲ ಸಾಧ್ಯನಾ ಅಂತ ಈ ಪ್ರಶ್ನೆಗಳನ್ನು ಕೇಳಿದ್ದೀನಿ ನಾನು. ಇದ್ರೊಳಗೆ ಯಾವುದೋ ಒಂದು ಕಡೆ ಕನಕಪುರದ ಹತ್ರ ಎಲ್ಲ ಒಂದು ಶೂಟಿಂಗ್ ಮಾಡ್ತಿದ್ದೆ. ಅಲ್ಲಿ ಅದು ನಾವು ಮಾಡ್ತಿದ್ದ ಸಿನಿಮಾ ಇದು ಕೊಟ್ರೇಶಿ ಕನಸು ಅನ್ನೋ ಸಿನಿಮಾ ಮಾಡ್ತಿದ್ದಿದ್ದು. ಅಲ್ಲಿ ಕೇಳಿದ್ದೀನಿ ಪಕ್ಕದಲ್ಲಿ, ಅಲ್ಲಿ ಕೂತ್ಕೊಂಡು. ಊರಿನ ಹಿರಿಯರವರು ಅಲ್ಲಿ ಈ ಥರ ಇಷ್ಟು ಚೆನ್ನಾಗಿದ್ದೀರಿ, ಗ್ರಾಮ ಇದು. ಆ ಹುಡುಗ ಬಂದು ಇಲ್ಲಿ ಕೆಲಸ ಮಾಡ್ತಿದ್ದಾನೆ, ಏನು ಮಾಡಿ ಅದನ್ನೇನು ಮತ್ತೆ ಹೊರಕೇರಿ ಒಳಕೇರಿ ಅಂತೇಳಿ ಇಟ್ಕೊಂಡಿದ್ರಲ್ಲ, ಯಾತಕ್ಕೆ ಅಂತ. ಇಲ್ಲ ಸರ್, ಅದು ಪದ್ಧತಿಯಾಗಿ ಬೆಳೆದು ಬಂದಿರೋದು ಅದು. ಆಮೇಲೆ ಅವ್ರದ್ದೇ ಆದ ಒಂದು ನೆಲೆ ಇದೆ, ನಮಗೆ ನಮ್ಮದೇ ಆದ ನೆಲೆ ಇದೆ. ಈಗ ಅವನು ಬಾ ಇಲ್ಲಿ ನಮ್ಮನೆ ಪಕ್ಕದಲ್ಲಿ ಇರು ಅಂದ್ರೆ ಅವ್ನು ಬರೋಲ್ಲ ಅಂತ ಈ ಥರ ಏನೇನೋ ಸಂಜಾಯಿಷಿಗಳನ್ನು ಕೊಟ್ಟರು. ಆಮೇಲೆ ಅಲ್ಲೇ ನೋಡಿದೆ, ಅವರು ಕೂಡ ಭಾಳ ಚೆನ್ನಾಗಿ ಬದುಕ್ತಿದ್ದಾರೆ. ಆ್ಯಕ್ಚುಲಿ ಅವ್ರ ಮನೆ ಮುಂದೆ ಸಗಣಿ ಸಾರಿಸಿದ ನೆಲ, ಮನೆ ಮುಂದೆ, ಮನೆ ಒಳಗಲ್ಲ. ಹಂಗೆ ಇದು ನಾವೇನೋ ಅನ್ಕೊಂಡ್ರೆ ಗಲೀಜು ನಥಿಂಗ್, ಭಾಳ ಚೆನ್ನಾಗಿ ಇದು ಮಾಡಿದೆ. ಆಮೇಲೆ ಆ ಊರಿನ ಅದು ಚನ್ನಪಟ್ಟಣದ ಹತ್ರನೋ ಎಲ್ಲ ಅದೊಂದು ಊರು,
ಅಲ್ಲಿ ಪ್ರತಿ ವರ್ಷ ಒಂದು ಇದು ನಡಿಬೇಕು, ತೇರು. ಇವರು ಬಂದು ಆ ತೇರನ್ನು ಎಳೆಯೋವರೆಗೂ ಆ ತೇರು ಶುರುವಾಗಲ್ಲ. ಸೊ ಇವ್ರನ್ನ ರಿಕ್ವೆಸ್ಟ್ ಮಾಡ್ತಾರೆ ಊರಿನವರು, ತಾವು ದಯವಿಟ್ಟು ಇವತ್ತು ಬಂದು ಆ ತೇರು ಎಳಿಬೇಕು ಅಂತ. ಸೊ ಇಷ್ಟೆಲ್ಲ ಇದು ಜಾತಿ ಪದ್ಧತಿ ನಾವು ಅಂದುಕೊಂಡಷ್ಟು ಕೆಟ್ಟದಾಗಿದೆ ಅಂತ ಅಂದಿದ್ರೆ ಈ ರೀತಿಯ ಆಚರಣೆಗಳು ಇರ್ತಿರ್ಲಿಲ್ಲ. ನಾವು ಅಂದುಕೊಂಡಷ್ಟು ಕೆಟ್ಟದಾಗಿಲ್ಲ ಜಾತಿ ಪದ್ಧತಿ. ಅದು ಯಾಕೆ ಅಂತ ಅಂದ್ರೆ ಜಾತಿ ಪದ್ಧತಿಗೆ ಪೂರ್ವಾಶ್ರಮವಾಗಿ ಇದ್ದಿದ್ದು ವರ್ಣ ಪದ್ಧತಿ. ಅದು ಯಾರ್ಯಾರಿಗೆ ಏನೇನು ಶಕ್ತಿ ಇತ್ತು ಆ ಶಕ್ತಿಯನ್ನು ಬೆಳವಣಿಗೆ ರೂಪದಲ್ಲಿ ಇಟ್ಕೋಬೇಕು ಅನ್ನೋದ್ರೆ ಒಂದು ಬೇರೆ ಬೇರೆ ಪಂಗಡಗಳನ್ನ ಮಾಡ್ತಾನೆ. ಒಬ್ಬ ಕ್ಷತ್ರಿಯ ಚೆನ್ನಾಗಿ ಹೋರಾಡ್ತಾನೆ, ಒಬ್ಬ ಬ್ರಾಹ್ಮಣ ಓದು ಬರಹ ಇದರೊಳಗೆ ಇರ್ತಾನೆ, ಇನ್ನೊಬ್ಬ ಚೆನ್ನಾಗಿ ವ್ಯಾಪಾರ ಮಾಡ್ತಾನೆ. ಈ ರೀತಿಯಾಗಿ ಸಮಾಜದ ವಿಂಗಡಣೆ ಆಗಿತ್ತು. ಅದನ್ಯಾರು ಇವತ್ತು ಅರ್ಥ ಕೂಡ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಲ್ಲ. ಅದು ಬಹಳ ವರ್ಷಗಳ ಇದರೊಳಗೆ ಅದು ನಶಿಸಿ ಹೋಗಿ ಜಾತಿ ಪದ್ಧತಿ ಅನ್ನೋ ರೀತಿಯಲ್ಲಿ ಬಂದಿದೆ. ಇವಾಗ ಇವರು ಈ ಜಾತಿ ಪದ್ಧತಿಯನ್ನ ಉಳಿಸ್ಕೊಂಡು ಅದನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಳುವಂಥ ರೀತಿಯಲ್ಲೂ ಸಮಾಜ ನಡೀತಾ ಇದೆ. ತಪ್ಪುಗಳು ಅದರಲ್ಲೇನು ಎರಡು ಮಾತಿಲ್ಲ. ಈ ತಪ್ಪುಗಳು ಆಗದೆ ಇರೋ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಷ್ಟೇ. ಹೌದು, ನಿಜ ಮಾತು ಹೇಳಿದ್ದು. ಇವಾಗ ನನ್ಗೆ ಒಂದು ಕ್ವಶನು, ನಿಮ್ಮ ದೇಹಕ್ಕೆ ವಯಸ್ಸಾಗ್ತಿದೆ ಹೊರತು ನಿಮ್ಮ ನಟನೆಗಲ್ಲ, ಮೇನು ನಿಮ್ಮ ಹೆಸರಿಗಲ್ಲ. ಎಲ್ಲೋ ಹೇಳಿದ್ರು ದತ್ತಣ್ಣ ಅಂತಾರೆ. ಅಣ್ಣ ಇನ್ನು ಅಣ್ಣ ಆಗಿನೇ ಮುಂದೆ ಹೋಗ್ತಾ ಇದ್ದೀರಾ ಇಂಡಸ್ಟ್ರಿನಲ್ಲಿ. ಇದೊಂದು ಖುಷಿ ವಿಷಯ. ಹೌದು, ನಾನು ಖುಷಿ ಪಡ್ತೀನಿ ಅದಕ್ಕೆ. ಎಲ್ಲರೂ ನನ್ನನ್ನು ಇನ್ನೂ ಚಿರ ಯುವಕ ಅಂತಾನೆ ಅಂತಾರೆ. ಸಂತೋಷ ಕೇಳಿ. ನಿಮ್ಮ ಇವಾಗ ನೀವು ಎಷ್ಟೊಂದು ಸಿನಿಮಾಗಳಲ್ಲಿ ಮಾಡಿದಾಗ ನೀವು ಹೇಳುವಂತ ಬುದ್ಧಿ ಮಾತುಗಳು ತುಂಬಾ ವೈರಲ್ ಕೂಡ ಆಗಿತ್ತು, ಎಷ್ಟೊಂದು ವಿಡಿಯೋಗಳು. ಹಾಗೆ ಕಂಟಿನ್ಯೂಸ್ ಆಗಿ ಈ ತರ ಕ್ಯಾರೆಕ್ಟರ್ಗಳನ್ನ ಮಾಡಿದಾಗ ನಿಮ್ಮ ಮಾತುಗಳನ್ನ ಕೇಳಿದಾಗ ಹೌದು, ಎಷ್ಟೋ ಜನ ಚೇಂಜ್ ಆಗಿರೋದು ಉಂಟು. ಹೇಗನ್ಸುತ್ತೆ ಸರ್ ನಿಮ್ಮ ಬಾಯಿಂದ ಈ ತರ ಡೈಲಾಗ್ಸ್? ನನಗ್ ಗೊತ್ತಿಲ್ಲ ಇದು, ಯಾಕೆಂದ್ರೆ ನಾವು ಮಾಡ್ಬೇಕಾದ್ರೆ ಅದನ್ನ ಕಲ್ಪನೆ ಮಾಡ್ಕೊಂಡು ಮಾಡಿರಲ್ಲ. ಮಾಡಿಸುವವರು ನನ್ನ ಹತ್ರ ಬಂದಾಗ ಈ ಪಾತ್ರ ಸರ್ ನೀವು ಮಾಡ್ಬೇಕು, ಯಾಕ್ರಿ ಮಾಡ್ಬೇಕು ನಾನು ಸರ್ ಇದ್ರೊಳಗೆ ಈ ಮಾತುಗಳಿವೆ, ಈ ಮಾತುಗಳು ನಿಮ್ಮ ಬಾಯಿನಲ್ಲಿ ಬಂದ್ರೆ ಅದಕ್ಕೆ ಒಂದು ಶಕ್ತಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಅದು ಎಷ್ಟು ನಿಜವಾಗಿ ಸುಳ್ಳು ನನಗೆ ಗೊತ್ತಿಲ್ಲ. ನಿಜವಾಗಿ ಯಾರು ಅದನ್ನು ಅನುಭವಿಸಿದವ್ರು ಹೇಳ್ಬೇಕಷ್ಟೇ. ಇಲ್ಲ ಸರ್, ಕೇಳಿದಾಗ ನಮಗೆ ಎಲ್ಲೋ ಒಂದ್ ಕಡೆ ಮೈ ಜುಮ್ಮನ್ ಅಂತ. ಹೌದಲ್ಲ, ಅದು ತುಂಬಾ ಬೇಗ ನಾಟುತ್ತೆ ಅಂತ ಹೇಳ್ತಾರಲ್ಲ, ಆ ಕೆಲವೊಂದು ಮಾತುಗಳು ಸಖತ್ತಾಗಿರುತ್ತೆ. ಇವಾಗ ನಿಮ್ದು ಏನ್ ಸಿನಿಮಾ ಅಂದ್ರೆ ರಾಮಶ್ಯಾಮ ಸರ್. ಆಕ್ಚುಲಿ ನಾನು ದೊಡ್ಡ ಫ್ಯಾನ್ ಆ ಸಿನಿಮಾಗೆ. ಅದ್ರಲ್ಲಂತೂ ನಿಮ್ ಕ್ಯಾರೆಕ್ಟರ್, ಆ ಸಿನಿಮಾ ಎಷ್ಟು ಸರಿ ನೋಡಿದ್ರು ಬೋರ್ ಆಗಲ್ಲ ಸರ್. ಅಷ್ಟು ಒಳ್ಳೆ ಸಿನಿಮಾ, ಒಂದ್ ಒಳ್ಳೆ ಕಾಮಿಡಿ ಮೂವಿ. ಅಂತ ಸಿನಿಮಾಗೂ ಸೈ, ಈ ತರ ಸಿನಿಮಾಗಳಿಗೂ ಸೈ, ಎಲ್ಲದಕ್ಕೂ ನೀರು ತರ ಹೊಂದ್ಕೊಂಡ್ಬಿಡ್ತಾರೆ ದತ್ತಣ್ಣ ಅವರು. ಅದು ಯಾತಕ್ಕೆ ಅಂತಂದ್ರೆ, ನಾನು ಮೂಲತಃ ರಂಗಭೂಮಿಯಿಂದ ಬಂದ. ರಂಗಭೂಮಿಯಲ್ಲಿ ಕೆಲಸ ಮಾಡಿದವ್ರಿಗೆ ಪಾತ್ರಗಳಿಗೆ ಒಗ್ಗಿಕೊಳ್ಳೋ ಒಂದು ಇದಿದೆಯಲ್ಲ ಅಂಥದ್ದು, ಅದು ತಾನೇ ಬರುತ್ತೆ. ಯಾಕೆಂದ್ರೆ ಇವತ್ತು ಹ್ಯಾಮ್ಲೆಟನ್ ಪಾತ್ರ ಮಾಡಿರ್ತೀವಿ, ನಾಳೆ ಇನ್ಯಾವುದೋ ಮಂಟೆ ಸ್ವಾಮಿ ಪಾತ್ರ ಮಾಡಿರ್ತೀವಿ. ತಕ್ಷಣಕ್ಕೆ ಒಂದರಿಂದ ಇನ್ನೊಂದಕ್ಕೆ ಬದಲಾವಣೆ ಆಗ್ತಿರ್ತೀವಿ. ಆಮೇಲೆ ಒಬ್ಬ ನಟನ ಶಕ್ತಿ ಇರೋದೇ ಅಲ್ಲಿ. ಒಂದು ಪಾತ್ರ ಮಾಡಿ ಅದಕ್ಕೆ ತದ್ವಿರುದ್ಧವಾದ ಇನ್ನೊಂದು ಪಾತ್ರವನ್ನ ಮುಂದಿನ ಚಿತ್ರದಲ್ಲಿ ಮಾಡಬೇಕು ಅಂದ್ರೆ ಇದನ್ನ ಬೇಗ ಮರೀಬೇಕು. ಇದನ್ನ ಹಳೆಯದು ಬಹಳ ಒಳ್ಳೆ ಇದನ್ನು ಕೊಟ್ಬಿಟ್ಟಿರ್ಬೋದು ಮೆರುಗು, ಬಟ್ ಆ ಮೆರುಗಿನಲ್ಲೇ ಬದುಕ್ತೀನಿ ಅಂತ ಅಂದ್ರೆ ಇದರ ರೆಪ್ಯುಟೇಷನ್ ಆಗೋಗುತ್ತೆ ಮುಂದಿನ ಪಾತ್ರ. ಹಾಗಾಗಿ ಬಿಡಬಾರ್ದು, ಇದನ್ನ ಇಲ್ಲೇ ಮರೀಬೇಕು. ಎಷ್ಟು ಬೇಗ ಮರಿತೀವಿ, ಎಷ್ಟು ಚೆನ್ನಾಗಿ ಮರಿತೀವಿ, ಅದು ನಟನ ವೈಶಿಷ್ಟ್ಯ. ಸೊ ಈಸ್ ರೆಡಿ ಫಾರ್ ದ ನೆಕ್ಸ್ಟ್ ರೋಲ್. ಈ ಸಿನಿಮಾ ವಿಷಯಕ್ಕೆ ಬಂದ್ರೆ, ಈ ಸಿನಿಮಾ ಡೈರೆಕ್ಟರ್ದು ಫಸ್ಟ್ ಸಿನಿಮಾ. ಈ ಸಿನಿಮಾ ಇವಾಗ ಆಲ್ರೆಡಿ ಒಂದು ಒಳ್ಳೆ ಮಟ್ಟಿಗೆ ಹೆಸರನ್ನ ಮಾಡ್ತಾ ಇದೆ, ಒಂದು ಒಳ್ಳೆ ರಿವ್ಯೂಸ್ಗಳೆಲ್ಲ ನೋಡ್ತಾ ಇದ್ರೆ, ನೀವು ಸಿನಿಮಾನು ನೋಡಿದ್ದೀರಾ ಕೂಡ. ಹೇಗೆ ನಿಮ್ಮ ಸೀನ್ಗಳನ್ನ ಮಾಡುವಾಗ ನಿಮ್ಗೆ ಗೊತ್ತಿರುತ್ತೆ ನಾನು ಈ ಪಾತ್ರವನ್ನ ಮಾಡ್ತಾ ಇದ್ದೀನಿ, ಅದೇ ಕಂಪ್ಲೀಟ್ ಮೂವಿ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತು ಸರ್ ಇದು?
ಇಲ್ಲ, ಇವರು ನಿರ್ದೇಶಕ ಹೊಸಬ ಕರೆಕ್ಟ್, ಅಂದರೆ ಅವನ ಮೊದಲ ಚಿತ್ರ. ಆದರೆ ಪೂರ್ವಭಾವಿಯಾಗಿ ಒಳ್ಳೆ ತಯಾರಿ ಇದೆ ಅವನಿಗೆ. ಎಲ್ಲ ಅಮೆರಿಕನ್ ಯೂನಿವರ್ಸಿಟಿ ಒಳಗೆ ಹೋಗಿ ಸಿನಿಮಾವನ್ನು ಭಾಳ ಕ್ಲಾಸಿಕಲ್ ಸ್ಟೈಲ್ನಲ್ಲಿ ಅಭ್ಯಾಸ ಮಾಡಿರೋರು. ಅದರಿಂದ ಸಿನಿಮಾ ಮೇಕಿಂಗ್ ಅಂದ್ರೆ ಏನು ಚೆನ್ನಾಗಿ ಗೊತ್ತಿರೋದು. ಸುಮ್ಮನೆ ಬಂದು ಆ್ಯಕ್ಷನ್ ಕಟ್ ಹೇಳ್ತಾ ಇಲ್ಲ. ಇದರ ಮಧ್ಯೆ ಅವರಿಗೆ ಒಂದು ಪ್ಯಾಷನ್ ಇದೆ. ಆ ಪ್ಯಾಷನ್ ಏನು ಅಂತ ಅಂದ್ರೆ ನಾನು ಏನೋ ಹೊಸದಾಗಿ ಸೃಷ್ಟಿ ಮಾಡಬೇಕು. ಸುಮ್ಮನೆ ಎಲ್ಲರೂ ಹೇಳ್ದಂಗೆ ಒಂದು ಕತೆ ಹೇಳೋದಲ್ಲ. ಇದು ಕತೆ ಹೇಳೋಕೆ ಚಂದವಮ್ಮ ಕತೆ ಪುಸ್ತಕ ಎಲ್ಲರಿಗೂ ಕೊಟ್ಬಿಟ್ರೆ ಸಾಕು. ಸಿನಿಮಾ ಮೂಲಕ ನಾನು ಏನು ಹೇಳಿ ಬರ್ತೀನಿ ಒಬ್ಬ ನಿರ್ದೇಶಕನಾಗಿ, ಆ ಸಿನಿಮಾದ ಲ್ಯಾಂಗ್ವೇಜ್ ಏನು, ಅದು ಸಿನಿಮಾದೇ ಒಂದು ವಿಶಿಷ್ಟವಾದ ಭಾಷೆ. ಅದು ಕನ್ನಡ ಸಿನಿಮಾಕ್ಕೆ ಬೇರೆ ಭಾಷೆ, ಹಿಂದಿ ಸಿನಿಮಾಕ್ಕೆ ಬೇರೆ ಭಾಷೆ ಅಂತಲ್ಲ, ಸಿನಿಮಾ ಭಾಷೆ ಅಂತಂದಿದೆ. ಆ ಸಿನಿಮಾ ಭಾಷೆಯಲ್ಲೇ ಒಂದು ಸಿನಿಮಾ ನೋಡಬೇಕು. ಆವಾಗ ಅದರ ಅನುಭವ ಬಹಳ ಗಾಢವಾಗಿರುತ್ತೆ. ಅದು ಹೇಗೆ ಕಟ್ಕೊಡ್ಬೇಕು ಅನ್ನೋದು ಈ ನಿರ್ದೇಶಕರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಅದು ನನಗೆ ಅರ್ಥ ಆಯಿತು. ನಮಗೆ ಹೇಳೋ ರೀತಿನಲ್ಲಿ ಅಥವಾ ಅದನ್ನು ನಮ್ಮ ಪಾತ್ರವನ್ನು ಬೆಳೆಸೋ ರೀತಿನಲ್ಲಿ, ಇಡೀ ಸಿನಿಮಾನ ಕಟ್ಟಿಕೊಡೋ ರೀತಿನಲ್ಲಿ ಅವೆಲ್ಲದರ ಪ್ರದರ್ಶನ ಆಗಿದೆ. ಅದು ನಮ್ಮ ವಿಮರ್ಶೆಗಳಲ್ಲೇ ನೋಡ್ಬಿಟ್ಟೆ ನಾನು ಒಂದು ಮಾತು ಹೇಳ್ಬೇಕು. ನಮ್ಮ ವಿಮರ್ಶೆ ಕೈ ಮುಗಿತೀನಿ. ನಾನು ಒಂದು 4-5 ವಿಮರ್ಶೆಗಳನ್ನು ನೋಡಿದೆ. ನಿಜವಾಗಿಯೂ ಕೂಡ ಅವರು ಗ್ರಹಿಸಿರೋ ರೀತಿ ಇದೆಯಲ್ಲ ಈ ಸಿನಿಮಾನ, ಅದು ಅದ್ಭುತ. ಅದು ಆಮೇಲೆ ನಾನು ಏನೇನು ಅನ್ಕೊಂಡು ನಾನು ಯಾವಾಗಲೂ ಒಂದೊಂದು ಸರಿ ಸಿಟ್ಟು ಮಾಡ್ಕೋತಿದ್ದೆ. ನಮ್ಮ ವಿಮರ್ಶಕರು ಏನೂ ಇಲ್ಲ ರೀ, ಅದೇನು ಹೇಳಬೇಕು ಅನ್ನೋದನ್ನು ಕೂಡ ಹೇಳಲ್ಲ, ಕಥೆ ಹೇಳ್ಬಿಡ್ತಾರೆ. ಯಾಕೆ ಏನು ಸರಿಯಾಗಿದೆ, ಯಾಕೆ ಸರಿಯಾಗಿದೆ, ಏನು ಸರಿಯಾಗಿಲ್ಲ, ಯಾಕೆ ಸರಿಯಾಗಿಲ್ಲ ಅನ್ನೋದನ್ನ ಹೇಳೋದಿಲ್ಲ. ಬಟ್ ಇಲ್ಲಿಯ ವಿಮರ್ಶೆಗಳು ಬಹಳ ಚೆನ್ನಾಗಿ ಗ್ರಹಿಕೆ ಮಾಡಿ ಅದನ್ನು ತಮ್ಮ ಹೊಸ ನುಡಿಗಟ್ಟುಗಳಲ್ಲಿ ಹೇಳಿದ್ದಾರೆ. ಅದು ನಿಜವಾಗಿ ನನಗೆ ಸಂತೋಷ ಆಗಿದೆ. ಹಾಗಾಗಿ ಅದು ನಿರ್ದೇಶಕರಿಗೂ ಸಲ್ಲಬೇಕಾದದ್ದು. ಆ ವಿಮರ್ಶಕನನ್ನ ಗೆದ್ದಿದಾರಲ್ಲ ಇವರು. ಪ್ರೇಕ್ಷಕನನ್ನು ಗೆಲ್ಲೋದು ಒಂದು ಕಡೆ, ವಿಮರ್ಶಕರನ್ನು ಗೆಲ್ಲೋದು ಒಂದು ಕಡೆ, ಎರಡೂ ಆಗಿದೆ ಇಲ್ಲಿ. ಯಾಕೆಂದರೆ ಪ್ರೇಕ್ಷಕರ ಅಭಿಪ್ರಾಯಗಳು ಕೂಡ ಬಹಳ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದೆ. ಹಾಗಾಗಿ ಇದು ನಾವೆಲ್ಲರೂ ಸಂತೋಷ ಪಡಬೇಕಾದ ವಿಷಯ. ಅದು ಏನಪ್ಪ ಅಂತ ಅಂದರೆ ಆ ಸಂತೋಷ 100 ಮಡಿ ಆಗಬೇಕು ಅಂತ ಅಂದರೆ ಪ್ರೇಕ್ಷಕರು ಬಂದು ಈ ಸಿನಿಮಾನ ನೋಡಿ ಅದು ನಿಜವಾದ ಅನುಭವವನ್ನು ಪಡ್ಕೋಬೇಕು. ಅವತ್ತಿನ ದಿವಸ ನಮಗೆ ನಿಜವಾದ ಸಂಪೂರ್ಣವಾದ ಸಂತೋಷ ಸಿಗೋದು. ಅದು ಹಾಲಿವುಡ್ ಕಲಾವಿದರನ್ನ ಕರ್ಕೊಂಬಂದು ನಮ್ಮ ಕನ್ನಡದಲ್ಲಿ ಆಕ್ಟಿಂಗ್ ಮಾಡಿಸಿ ಇಲ್ಲಿಗೆ ಅವರನ್ನ ಅಡ್ಜಸ್ಟ್ ಮಾಡಿಸೋದಿರುತ್ತಲ್ಲ, ಅದು ತುಂಬಾ ಕಷ್ಟದ ಕೆಲಸ ಅಂತ ಹೇಳ್ಬೋದು. ಅಫ್ಕೋರ್ಸ್ ಅದಕ್ಕೋಸ್ಕರ ಬಹಳ ಬುದ್ಧಿವಂತಿಕೆಯಿಂದ ಮಾಡಿದ್ದಾರೆ ಸಿನಿಮಾ. ಅದನ್ನು ಮೆಚ್ಕೋಬೇಕು. ಕೆಲವರು ಹೇಳಿದ್ರೆ ಬಹಳ ಸ್ವಾರ್ಥಿಗಳಾಗಿ ಕೆಲಸ ಮಾಡಿದ್ದಾರೆ ಅಂತಾನೆ ಹೇಳ್ಬಿಡ್ಬೋದು. ನಾನು ಅದನ್ನು ಆ ಪದಾನ ಉಪಯೋಗಿಸಲ್ಲ. ಬಹಳ ಬುದ್ಧಿವಂತಿಕೆಯಿಂದ ಅವನಿಗೆ ಅವನದೇ ಭಾಷೆ ಕೊಟ್ಟಿದ್ದಾರೆ. ನನಗೆ ನನ್ನದೇ ಭಾಷೆ ಕೊಟ್ಟಿದ್ದಾರೆ. ಆ ಹಿಂದಿನಲ್ಲಿ ಮಾತಾಡೋವನಿಗೆ ಆ ಹಿಂದಿ ಭಾಷೆನೇ ಕೊಟ್ಟಿದ್ದಾರೆ. ಹಾಗಾಗಿ ಬಿಲೀವಬಲ್ ರಿಯಾಲಿಟಿ, ಇದು ರಿಯಲಿಸ್ಟಿಕ್ ಸಿನಿಮಾಗೆ ಎಲ್ಲವನ್ನೂ ರಿಯಾಲಿಟಿ ತೋರ್ಸಕ್ಕಾಗಲ್ಲ, ಬಿಲೀವಬಲ್ ರಿಯಾಲಿಟಿ ಅಂತೀವಿ. ಆ ರೀತಿ ಇದನ್ನ ಕಟ್ಕೊಟ್ಟಿದ್ದಾರೆ. ಅದು ಯಾರಿಗೂ ಮುಜುಗರ ಆಗಲ್ಲ. ಈಗ ಅವನ ಬಾಯಿನಲ್ಲಿ ಏನಾರು ಶಾಸ್ತ್ರಿಗಳೇ ನೀವು ನನ್ನ ಮಗನ ಇದನ್ನ ಶ್ರಾದ್ದವನ್ನು ಮಾಡಿಕೊಡ್ತೀರಾ ಅಂತ ಕೇಳ್ಬಿಟ್ಟಿದ್ರೆ ಅದು ಇಟ್ ಬಿಕಮ್ಸ್ ವೆರಿ ಅನ್ರಿಯಲಿಸ್ಟಿಕ್. ಸೊ ಅವನು ಇಂಗ್ಲೀಷ್ನಲ್ಲೇ ಹೇಳ್ತಾನೆ. ಅದಕ್ಕೆ ಇದಾಗಿ ಈಗ ನನ್ನ ಕ್ಯಾರೆಕ್ಟರ್ಗೆ ಅವನು ಹೆಂಗ್ರಿ ಮತ್ತೆ ಶಾಸ್ತ್ರೀಯ ಇಂಗ್ಲೀಷ್ನ ಮಾತಾಡ್ತಾನೆ. ಅರೆ ಅವನು ಕನ್ನಡದವನು. ಅವನು ತನ್ನ ಜೀವನಕ್ಕೋಸ್ಕರ ಎಲ್ಲೋ ಮಧ್ಯಪ್ರದೇಶದಲ್ಲಿ ಹೋಗಿ ಯಾವುದೋ ಒಂದು ಪುರಾತನ ದೇವಸ್ಥಾನದ ಮುಂದೆ ನದಿ ತೀರದಲ್ಲಿ ಕೂತ್ಕೊಂಡು ತನ್ನ ಜೀವನವನ್ನು ಬೆಳೆಸ್ಕೊಂಡಿದ್ದಾನೆ. ಓಕೆ, ಅದೊಂದು ತೀರ್ಥಕ್ಷೇತ್ರವೂ ಹೌದು, ಪ್ರವಾಸಿ ತಾಣವೂ ಹೌದು. ಹಾಗಾಗಿ ಎಲ್ಲ ರೀತಿಯ ಜನರು ಬರ್ತಿರ್ತಾರೆ. ಹಾಗಾಗಿ ಅವನು ಇಂಗ್ಲೀಷ್ನೂ ಕಲ್ತ್ಕೊಂಡಿದ್ದಾನೆ, ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಹಿಂದಿನೂ ಕಲ್ತ್ಕೊಂಡಿದ್ದಾನೆ, ತನ್ನ ಕನ್ನಡನೂ ಬಿಟ್ಟಿಲ್ಲ. ಸೊ 3 ಭಾಷೆಗಳಲ್ಲಿ ನಾನು ಮಾತಾಡಿದ್ದೀನಿ.
ಅದನ್ನು ಅವನ ಮೇಲೆ ಪ್ರಯೋಗ ಮಾಡಿಲ್ಲ, ಅಮೆರಿಕನ್ ಆಕ್ಟರ್ ಮೇಲೆ, ನನ್ನ ಮೇಲೆ ಪ್ರಯೋಗ ಮಾಡಿದ್ದಾರೆ. ಅದು ತುಂಬಾ ಡಿಸೈನ್ ಮಾಡಿದ್ದಾರೆ ಕ್ಯಾರೆಕ್ಟರ್ನ. ಅದಕ್ಕೆ ಹೇಳಿದ್ದು ಬುದ್ಧಿವಂತಿಕೆಯಿಂದ ಮಾಡಿರೋದು ಅಂತ. ಆ ಬುದ್ಧಿವಂತಿಕೆ ಇಲ್ದಿದ್ರೆ ಈ ಸಿನಿಮಾ ಆಗೋದು ಕಷ್ಟ ಆಗ್ತಿತ್ತು. ಹೌದು. ಓವರ್ ಆಲ್ ಸಿನಿಮಾ ನೋಡಿದಾಗ ನಿಮ್ಗೆ ಏನ್ ಅನಿಸ್ತು ಸರ್, ಕಂಪ್ಲೀಟ್ ಸಿನಿಮಾನ ನೀವು ಕೂತ್ಕೊಂಡು ನೋಡಿದಾಗ? ಇಲ್ಲ, ನೀವು ವಸ್ತು ಬಹಳ ಚೆನ್ನಾಗಿದೆ. ನಮ್ಮ ಸಮಾಜದ ಆಗು ಹೋಗುಗಳನ್ನ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಹಿಡಿದಿಟ್ಟಿದ್ದಾರೆ. ಈ ತರಹ ಜಾತಿ ಪದ್ಧತಿ ಆಗಬಹುದು ಅಥವಾ ದೌರ್ಜನ್ಯಗಳಾಗಬಹುದು, ಇವನ್ನೆಲ್ಲ ಹಿಂದಿನ ಚಿತ್ರಗಳಲ್ಲೂ ಮಾಡಿದ್ದಾರೆ, ಬೇರೆ ಬೇರೆ ಭಾಷೆಗಳಲ್ಲೂ ಮಾಡಿದ್ದಾರೆ. ಆದರೆ ಇಲ್ಲಿ ಮಾಡಿರುವ ರೀತಿ ಇದೆಯಲ್ಲ, ದ ಸಿನಿಮೆಟಿಕ್ ಸ್ಟೈಲ್ ಅಸೋಸಿಯೇಟೆಡ್ ವಿತ್ ದಿಸ್ ಫಿಲ್ಮ್, ಅದು ಈ ಸಿನಿಮಾನ ಎತ್ತಿ ಹಿಡಿಯುತ್ತೆ ಅಂತ. ಅದಕ್ಕೆ ನನಗೆ ಬಹಳ ಕುತೂಹಲದಿಂದ ನಾನು ಕಾದಿದ್ದೀನಿ. ಇದು ಬೇರೆ ಬೇರೆ ಫೆಸ್ಟಿವಲ್ಗೆ ಹೋಗುತ್ತಲ್ಲ, ಜನ ಹೇಗೆ ನೋಡಬಹುದು ಇದನ್ನ, ಯಾವ ರೀತಿ ಗ್ರಹಿಸಬಲ್ಲರು ಅಂತ ಒಂದು ಬಹಳ ದೊಡ್ಡ ಕುತೂಹಲ ಇದೆ ನನಗೆ. ಅಷ್ಟೇ ಒಂದು ನಂಬಿಕೆನೂ ಇದೆ, ಇದು ನಿಜವಾಗಿ ಎಲ್ರಿಗೂ ತಲುಪುತ್ತೆ ಬಹಳ ಸುಲಭವಾಗಿ, ಬಹಳ ಚೆನ್ನಾಗಿ ಅಂತ. ಆಮೇಲೆ ಬಹಳ ಜನಕ್ಕೆ ಒಂದು ಅನುಮಾನ ಇರ್ಬೋದ್ರಿ, ಇದು ಯಾರೋ ಇಂಗ್ಲಿಷ್ ಸಿನಿಮಾ ಕಂಡ್ರಿ ಮೈ ಹೀರೋ ಅಂತೆ ಅಂದ. ಅಲ್ಲ, ದಯವಿಟ್ಟು ಇದನ್ನ ಮಾಡ್ಕೋಬೇಡ್ರಿ, ಕನ್ಫ್ಯೂಸ್ ಆಗೋದು ಬೇಡ ಅಂತ. ಇದು ಇಂಗ್ಲಿಷ್ ಸಿನಿಮಾ ಅಲ್ಲ, ಇದು ಒಂದು ಅದ್ಭುತವಾದ ಸಿನಿಮಾ. ಅದರೊಳಗೆ ಇಂಗ್ಲಿಷ್ ಭಾಷೆಯೂ ಇದೆ, ಹಿಂದಿ ಭಾಷೆಯೂ ಇದೆ, ಕನ್ನಡವೂ ಇದೆ. ಅದರ ಬಳಕೆ ಇದೆಯಲ್ಲ, ಅದು ಬಿಲೀವಬಲ್ ರಿಯಾಲಿಟಿ ಆ ಲೆವೆಲ್ನಲ್ಲಿದೆ. ಯಾರ್ಯಾರು ಯಾವಾಗ ಮಾತಾಡಬೇಕು, ಯಾವ್ಯಾವ ಭಾಷೆಯಲ್ಲಿ ಮಾತಾಡಬೇಕು ಅದನ್ನ ಮಾತಾಡಬೇಕು. ನೋಡುಗನಿಗೆ ಹೆಂಗೆ ಅಂತ ಅಂದ್ರೆ, ನೋಡುಗನಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಯಾಕೆಂದ್ರೆ ಸಿನಿಮೆಟಿಕ್ ಭಾಷೆ ಅಂತ ಒಂದಿದೆ. ಸಿನಿಮಾಗೆ ಒಂದು ಸೆಪರೇಟ್ ಭಾಷೆ ಇರುತ್ತೆ, ಅದು ಕನ್ನಡ ಅಂತಲ್ಲ, ಸಂಸ್ಕೃತ ಅಂತಲ್ಲ, ಇಂಗ್ಲಿಷ್ ಅಂತಲ್ಲ, ಅದರದೇ ಒಂದು ಭಾಷೆ. ಅದು ಆ ಭಾಷೆಯಲ್ಲೇ ಆ ಸಿನಿಮಾ ನೋಡೋದು ಕಲ್ತ್ಕೊಂಡ್ಬಿಟ್ರೆ ನಾವು, ಇದನ್ನೇ ಹೇಳ್ಕೊಡೋದು ನಮಗೆ ಫಿಲ್ಮ್ ಅಪ್ರಿಸಿಯೇಷನ್ ಕೋರ್ಸಸ್ನಲ್ಲಿ. ಭಾಷೆ ಏನು ಬೇಕಿಲ್ಲ, ಭಾಷೆ ಇನ್ಸಿಡೆಂಟಲ್. ಆ ರೀತಿ ಕಟ್ಕೊಟ್ಟಿದ್ದಾರೆ ಇಲ್ಲಿ. ಹಾಗಾಗಿ ಈ ಚಿತ್ರವನ್ನು ಎಲ್ಲರೂ ನೋಡ್ಬೋದು, ತೆಲುಗುನವರು ನೋಡ್ಬೇಕು, ತಮಿಳ್ನವರು ನೋಡ್ಬೋದು, ಇಂಗ್ಲಿಷ್ನವರು ನೋಡ್ಬೋದು, ಕನ್ನಡದವನು ನೋಡ್ಬೋದು. ಎಲ್ಲರಿಗೂ ಕೂಡ ಏಕಪ್ರಕಾರವಾಗಿ ಒಂದು ಒಳ್ಳೆ ಅನುಭವ ಸಿಗುತ್ತೆ. ಸಿನಿಮಾನ ನೋಡಿದಂತ ಜನಗಳು ಎಲ್ಲೋ ಒಂದು ಕಡೆ ಕಮೆಂಟ್ ಅನ್ನ ಅಂದ್ರೆ ಹೇಳಿದಾಗ, ಅವರ ಅನಿಸಿಕೆ ಹೇಳಿದಾಗ, ಹಳ್ಳಿಯಲ್ಲಿ ನೋಡೋ ಜನಗಳಿಗೆ ಇಂಗ್ಲಿಷ್ ಎಲ್ಲೋ ಅರ್ಥ ಆಗದೆ ಇರಬಹುದು, ಸೊ ಕನ್ನಡದಲ್ಲಿ ಅವರಿಗೆ ಅರ್ಥವಾಗುವಂತ ಪ್ರಯತ್ನ ಮಾಡಬಹುದಿತ್ತು ಸಿನಿಮಾದವರು ಅಂತ. ಸಪೋಸಿಂಗ್ ನಿಮ್ಮ ಮಾತು ಕೇಳ್ಕೊಂಡು ನಾನು ಮಾಡ್ದೆ ಅಂತ ಇಟ್ಕೊಳ್ಳಿ. ನಮ್ಮ ಜೊತೆಗೆ ಗ್ಯಾರಿ ಅಂತ ಮಾಡಿದಾನಲ್ಲ, ಅವನಿಗೆ ಈ ಭಾಷೆ ಕೊಟ್ಬಿಟ್ಟೆ ಅಂತಿಲ್ಲ. ನಮ್ದು ಶಾಸ್ತ್ರಿಗಳೇ, ನಾನು ಬಹುದೂರದಿಂದ ಬಂದಿದ್ದೇನೆ, ನನ್ನ ಮಗನ ಶ್ರಾದ್ದವನ್ನು ಮಾಡಬೇಕು, ನಾನು ಏನಾದ್ರೂ ಮಾಡಿ ಅಂತ ನೀವು ಒಪ್ಕೋತಿದ್ರಾ? ಸ್ವಲ್ಪ ಸಾಧ್ಯ ಇಲ್ಲ, ಅದು ಕಾಮಿಡಿ ಆಗೋಗುತ್ತೆ. ಸೀರಿಯಸ್ ಮ್ಯಾಟರ್. ಪಾಪ ಅವನಿಗೆ ಯಾರೋ ಹೇಳಿದ್ದಾರೆ, ಇಲ್ಲ ಕಣ್ರಿ ಪಾಪ ನೀವು ಮಗನ್ ಕಳ್ಕೊಂಡ್ಬಿಟ್ಟಿದ್ರಿ, ಬೆಳೆದ ಮಗನ್ನ, ಅವನಿಗೆ ನಿಜವಾಗಿ ಸದ್ಗತಿ ಸಿಗಬೇಕು ಅಂತಂದ್ರೆ ನೀವು ಇಂಡಿಯಾಗೆ ಹೋಗಿ ಅಲ್ಲಿ ಒಂಥರ ಶ್ರಾದ್ದ ಅಂತ ಮಾಡ್ತಾರೆ, ಅದನ್ನ ಮಾಡಿ ನಿಜವಾಗಿ ಅವನು ಪುಣ್ಯ ಸಿಗುತ್ತೆ ಅಂತ ಹೇಳಿದ್ರು. ಅವನು ನಂಬಿಕೊಂಡು ಬಂದಿದ್ದಾನೆ ಇಲ್ಲಿ. ಬಟ್ ಅದು ಭಾಷೆಯಿಂದ ಅಲ್ಲ, ಭಾಷೆ ತನ್ನದೇ. ಅದಕ್ಕೋಸ್ಕರ ನಾನು ಹೇಳಿದ್ದು, ಸಿನಿಮಾದಕ್ಕೆ ಒಂದು ಭಾಷೆ ಇದೆ ಅಂತಿಲ್ಲ, ಆ ಭಾಷೆ ಅಲ್ಲಿ ಬಳಕೆ ಆಗಿದೆ ಅದು. ಹಾಗಾಗಿ ಆ ಭಾಷೆಯಿಂದ ಯಾರಿಗೂ ತೊಂದರೆ ಆಗಲ್ಲ. ಅದು ನಿರ್ದೇಶಕರ ಜಾಣ್ಮೆ. ಹೌದು. ಈಗ ಪ್ರೆಸೆಂಟ್ ಸಿಚುವೇಶನ್ ನೋಡ್ತಾ ಇದ್ರೆ ಸರ್, ಕನ್ನಡ ಸಿನಿಮಾಗಳನ್ನ ಬಂದು ನೋಡೋದು ಕಡಿಮೆ ಆಗಿದೆ ಅಂತ ಮಾತುಗಳಿದೆ ಕನ್ನಡ ಇಂಡಸ್ಟ್ರಿನಲ್ಲಿ. ಅದ್ ಹೇಗೆ ನಿಮ್ಮ ಪ್ರಕಾರ? ಹೌದು, ಕನ್ನಡ ಸಿನಿಮಾಗಳನ್ನ ಬಂದು ನೋಡ್ತಾ ಇಲ್ಲ ಅಂತ ಅದನ್ನ ಒಪ್ಕೊಳ್ತೀರಾ, ಅಥವಾ ಇಲ್ಲ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಕಡಿಮೆ ಆಗಿದೆ ಅಂತ ಒಪ್ಕೋತೀರಾ? ನನಗೆ ವಾಣಿಜ್ಯ ದೃಷ್ಟಿಯಿಂದ ಏನಾಗ್ತಿದೆ ಅನ್ನೋದು ನನಗೆ ಹೆಚ್ಚಾಗಿ ಪರಿಚಯ ಇಲ್ಲ. ಯಾಕೆ ನಾನು ನನ್ನದೇ ಯಾವುದೋ ಒಂದು ಲೋಕದಲ್ಲಿ ಇರ್ತೀನಿ. ಪಾತ್ರ ನಿರ್ವಹಣೆಗೆ ಅಷ್ಟೇ ಸೀಮಿತವಾದದ್ದು, ವಾಣಿಜ್ಯಕ್ಕೆ ಸಂಬಂಧಪಟ್ಟಿದ್ದ ವಿಷಯಗಳು ಹೆಚ್ಚಿಗೆ ಗೊತ್ತಿರಲ್ಲ ನನಗೆ. ಆದ್ರೂ ಕೂಡ ಅಲ್ಲಿ ಇಲ್ಲಿ ಸ್ನೇಹಿತರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಗೊತ್ತಾಗುತ್ತಲ್ಲ, ಹೋದ್ರಿ ಬರ್ತಿಲ್ಲ, ಇವತ್ತ್ಯಾಕೆ ಬರಲಿಲ್ಲ ಅಂತಂದ್ರೆ ಜೋರಾಗಿ ಮಳೆ ಬಂದಿಲ್ಲ ಗೊತ್ತು ನನಗೆ. ಇದು ನೆನ್ನೆ ಇದು ವೆದರ್ ಎಲ್ಲ ಚೆನ್ನಾಗಿತ್ತಲ್ಲ, ನೆನ್ನೆ ಯಾಕೆ ಬರಲಿಲ್ಲ ಅಂತ ಅಂದ್ರೆ ನೆನ್ನೆ ಕೃಷ್ಣಾಷ್ಟಮಿ.
ಎಲ್ಲರೂ ಅವರವ್ರ ಮನೆಯಲ್ಲಿ ಪೂಜೆ ಮಾಡ್ತಿದ್ರು, ಬಂದಿಲ್ಲ. ಈ ಬೇರೆ 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 ಕಾರಣಗಳಿರಬಹುದು, ನಮ್ಗೆ ಗೊತ್ತಿಲ್ಲ ನಿಜವಾಗಿಯೂ. ಆದರೆ ಓವರ್ ಆಲ್ ದೃಷ್ಟಿಯಿಂದ ನಾನು ಪತ್ರಿಕೆಗಳಲ್ಲಿ ಓದೋದೇನು ಅಂತಂದ್ರೆ, ಇದುವರೆಗೂ 200 ಚಿತ್ರಗಳು ಬಂದಿದೆ, 5 ತಿಂಗಳಲ್ಲೋ 6 ತಿಂಗಳಲ್ಲೋ ಏನೋ. ಅದರೊಳಗೆ ಗೆದ್ದಿರೋದು 3 ಚಿತ್ರಗಳು ಅಂತ ಬಹಳ ಖಾತ್ರಿಯಾಗಿ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ್ದು ಅವರು ಪ್ರೊಫೆಷನಲ್ಸ್ ಹೇಳ್ತಾ ಇರೋರು, ಅದರಲ್ಲೂ ಸತ್ಯ ಇರಬೇಕು. ಯಾಕೆ ಅಂತಂದ್ರೆ ಆಬ್ವಿಯಸ್ಲಿ ಪ್ರೇಕ್ಷಕರು ಬರ್ತಿಲ್ಲ. ಪ್ರೇಕ್ಷಕರು ಬರಬೇಕು. ಪ್ರೇಕ್ಷಕರು ಬರಬೇಕು ಅಂತ ಅಂದ್ರೆ ನೀವೇನು ಕತ್ತಿ ಗುರಾಣಿ ಹಿಡ್ಕೊಂಡು ಇದನ್ನ ಮಾಡಿ ಬರಲೇಬೇಕು ಅಂತ ಆಗಲ್ಲ. ಯಾತಕ್ಕೆ ಇರಬಹುದು ಅಂತ ನಾನು ನಿರ್ದೇಶಕರ ಹತ್ರ ಕೇಳಿದೆ, ನೀವೇನಾದ್ರು ಸ್ಟಡಿ ಮಾಡಿದ್ದೀರಾ ಅಂತ. ಅವ್ರು ಇಲ್ಲ ಅಂತ. ನಾನು ಸ್ಟಡಿ ಮಾಡಿದ್ದೀನಿ ನೋಡಿ. ತಮಿಳ್ನಾಡಿನಲ್ಲಿ 60 ರೂಪಾಯಿಗಳು ಏನೋ ಒಂದು ಬ್ಲಾಕ್ ಆಫ್ ಸೀಟ್ಸ್ ರಿಸರ್ವ್ ಫಾರ್ 60 rupees. ಹಳೆ ಕಾಲದ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಇತ್ತಲ್ಲ, ಅಲ್ಲೂ 50 ರೂಪಾಯಿ 40 ರೂಪಾಯಿಗಿರೋದು 60. ಇಲ್ಲಿ ಯಾವುದೇ ಮಲ್ಟಿಪ್ಲೆಕ್ಸ್ ಹೋಗಿ 240 ರೂಪಾಯಿ ಮಿನಿಮಮ್. ಸೊ ಇದು ಬದಲಾವಣೆ ಆಗಬೇಕಲ್ವಾ? ಅಲ್ಲಿ ಅದು ಸಾಧ್ಯವಾಗಿದ್ರೆ ಇಲ್ಲಾಕಾಗಲ್ಲ, ತೆಲುಗಿನಲ್ಲಿ ಸಾಧ್ಯವಾಗಿದ್ರೆ ಇಲ್ಲಾಕಾಗಲ್ಲ. ಹಾಗೇನಾರು ಇದ್ರೆ ನಮ್ಮ ಇಂಡಸ್ಟ್ರಿ ಅವರು ಕೂಡ ಅದರ ಬಗ್ಗೆ ಗಮನ ಹರಿಸ್ಬೇಕು, ಅದನ್ನ ಸರ್ಕಾರದ ಗಮನಕ್ಕೆ ತರಬೇಕು. ಅದನ್ನ ಏನಾದರೂ ಮಾಡಿ ಆ ಥರ ಒಂದು 50-60 ಸೀಟ್ ಆದರೂ ಆ 60 ರೂಪಾಯಿಗೋ 50 ರೂಪಾಯಿಗೋ ಇಡೋವಂಥ ಒಂದು ಸಿಸ್ಟಮ್ ಬರಬೇಕು. ಆವಾಗ ತಾನೇ. ಆಮೇಲೆ ಯಾರು ಪ್ರೇಕ್ಷಕರು ನಿಮಗೆ ಹೆಚ್ಚಿಗೆ ಇರುವಂತ ಸಾಮಾನ್ಯ ಪ್ರೇಕ್ಷಕರು ಕೂಡ ಇದ್ದಾರೆ. ಅವ್ರಿಗೆ ನೀವು 240 ರೂಪಾಯಿ 360 ರೂಪಾಯಿ ಕೊಟ್ಟು ಬಂದು ಪ್ರತಿ ಸಿನಿಮಾನು ನೋಡು ಅಂತಂದ್ರೆ ಹೇಗಾಗುತ್ತದು? ಇಲ್ಲೇನೋ ಒಂದು ಸಮಸ್ಯೆ ಇದೆ. ಈ ಸಮಸ್ಯೆಗೆ, ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇರಲೇಬೇಕು. ಇದಕ್ಕೇನು ಪರಿಹಾರ ಅನ್ನೋದನ್ನ ವಾಣಿಜ್ಯಕ್ಕೆ ಸಂಬಂಧಪಟ್ಟವರು ನೋಡಿ ಅದರ ಬಗ್ಗೆ ಪರಿಹಾರವನ್ನು ಪಡ್ಕೋಬೇಕು. ಹಾಗಿದ್ರೆ ನಿಮ್ಮ ಪ್ರಕಾರ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡಿರೋದ್ರಿಂದ ಒಂದು ಕಾರಣ ನನಗನ್ಸಿದ್ದು ಇದು. ಅಲ್ಲದೆ ಇಷ್ಟೆಲ್ಲ ಇದ್ರೂ ಕೂಡ ಒಂದು ಕಾಂತಾರ ಅನ್ನೋ ಸಿನಿಮಾ ಗೆಲ್ತಪ್ಪ. ಹೇಗೆ ಗೆಲ್ತು, ಎಲ್ಲಿ ಗೆಲ್ತು? ಅಲ್ಲ ಅದಂಗೆ ಒಬ್ರು ಕಾರಣ ಹುಡುಕೋಬೇಕು. ನನಗೆ ಗೊತ್ತಿಲ್ಲ, ಯಾರು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಒಂದು ಪ್ರಾಜೆಕ್ಟ್ ಆಗಿ ಕೊಡ್ಬೇಕು ಅದನ್ನು. ಇದನ್ನು ಸ್ಟಡಿ ಮಾಡಿ ಹೇಳಿ ಅಂತ ಸಿಗುತ್ತೆ, ಪರಿಹಾರ ಸಿಗುತ್ತೆ, ಕಾರಣಗಳು ಸಿಗುತ್ತೆ. ಇವಾಗ ರೀಸೆಂಟ್ ಆಗಿ ಕನ್ನಡ ಫಿಲಂ ಚೇಂಬರ್ ಅಲ್ಲಿ ಪೂಜೆನ ಮಾಡಿಸ್ತಾರೆ. ಅಂದ್ರೆ ಕನ್ನಡ ಸಿನಿಮಾನ ನೋಡೋದು ಕಡಿಮೆ ಆಗ್ತಿದೆ, ಅದೊಂದಾದ್ರೆ ಇನ್ನು ಕೆಲವೊಂದು ರೀಸನ್ಗೋಸ್ಕರ ಪೂಜೆನ ಮಾಡಿಸಿದ್ರು. ಹೋಮ ಅದೇನೋ ಹೋಮ ಹವನಗಳಿಂದ ಇದು ಪ್ರಾರಬ್ಧಗಳೆಲ್ಲ ಹೋಗಿ ಒಂದು ದಿವ್ಯ ಸನ್ನಿವೇಶಗಳು ಬರುತ್ತೆ ಅನ್ನೋದಾದರೆ ಪ್ರತಿಯೊಂದು ಮನೆಯಲ್ಲೂ ಹೋಮ ಹವನಗಳು ಮಾಡಕ್ಕೆ ಶುರು ಮಾಡಿಬಿಡ್ತಾರೆ. ನನಗೆ ಅದರಲ್ಲಿ ಅಷ್ಟಾಗಿ ನಂಬಿಕೆ ಇಲ್ಲ. ಒಳ್ಳೆ ಚಿತ್ರಗಳನ್ನು ಮಾಡಬೇಕು, ಗೆಲ್ಲಿಸ್ಬೇಕು. ಓಕೆ, ಇವಾಗ ನಾನೊಂದು ಒಳ್ಳೆ ಚಿತ್ರ ಮಾಡಿದ್ದೀನಪ್ಪ. ಇವಾಗ ನಾಳೆ ಏನು ಅನ್ನಿಸೋದು ನಿಮಗೆ ಅಂತ ನೋಡಿದ್ರೇನ್ರಿ, ಮೈ ಹೀರೋ ಇನ್ನೂ ಎಲ್ಲ ನೋಡಿ, ಯು ಆರ್ ಮಿಸ್ಸಿಂಗ್ ಸಮಥಿಂಗ್. ದಯವಿಟ್ಟು ನೋಡ್ರಿ, ಇದು ನಿಮ್ಮ ಕಳ್ಕೊಳ್ತೀರಿ ನೋಡಿ ಅಂತ. ಈ ರೀತಿಯ ಒಂದು ಮೌಖಿಕ ಅಭಿಪ್ರಾಯಗಳು ಹೆಚ್ಚೆಚ್ಚು ಬರಕ್ಕೆ ಶುರುವಾಗಬೇಕು. ಓಕೆ, ಆವಾಗ ಅದು ಯಾವಾಗ ಬರುತ್ತೆ ಅಂತ ಚಿತ್ರ ನಿಜವಾಗಿಯೂ ಅದ್ಭುತವಾಗಿ ಕಟ್ಕೊಟ್ಟಾಗ ಸುಮ್ಮನೆ ಎಲ್ಲ ಚಿತ್ರಗಳು ಹಂಗೆ ಹೇಳಕ್ಕಾಗತ್ತ? ನಾನು ಇಲ್ಲ. ಹೌದು, ಇವಾಗ ಅದೇ ಹೋಮ ಹವನಗಳಿಂದ ಯಾವುದೇ ಪರಿಹಾರ ಆಗಲ್ಲ. ನನಗೆ ಅದರಿಂದ ಏನಾಗುತ್ತೆ ಅನ್ನೋ ನಂಬಿಕೆ ಇಲ್ಲ. ಅದು ಒಂದು ವಿಷಯ. ಆದ್ರೆ ಇವಾಗ 1 ವರ್ಷದಿಂದ ಸತತವಾಗಿ ಅದು ಇದು ಏನೇನೋ ಗಾಸಿಪ್ಗಳು, ಪ್ರಾಬ್ಲಮ್ಸ್ಗಳು ಈ ತರ ಬರ್ತಾನೆ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ನೋಡ್ತಾ ಇದ್ರೆ. ಅದು ಎಲ್ಲೋ ಒಂದು ಕಡೆ ರೀಸನ್ ಆಗ್ತಾ ಇದೆಯಾ ಸಿನಿಮಾಗಳನ್ನ ಜನಗಳು ಬಂದು ನೋಡದೆ ಇರೋದಿಕ್ಕೆ? ಏನಪ್ಪ, ನನಗೆ ಅದಿಲ್ಲ. ನಾನು ಸಿನಿಮಾಗ ಅಷ್ಟೇ ನೋಡೋದು. ಯಾಕಂದ್ರೆ ಎಲ್ಲೋ ಹೇಳ್ತಾ ಇದ್ದಾರೆ ನಮ್ಮ, ಅಂದ್ರೆ ಹೇಳೋದ್ರಿಂದ
ನಾವು ಇಷ್ಟಪಡುವಂತ ನಟರು ಆಚೆ ಬರೋವರೆಗೂ ಅವರ ಸಿನಿಮಾಗಳು ಬರೋವರೆಗೆ, ಹಾಗಾಗಿ ಆ ತರ ಅವ್ರುಗಳ ಹೇಳಿಕೆ ಕೊಡೋದ್ರಿಂದ ಏನಾದ್ರು ಎಫೆಕ್ಟ್ಗಳಾಗ್ತಾ ಇದೆಯಾ? ಐ ಡೋಂಟ್ ಥಿಂಕ್. ಇವಾಗ ಯಾರೋ ನಿಮ್ಮ ಮನೇಲಿ ಯಾರೋ ನಿಮ್ಮ ಇವ್ರನ್ನ ಮರ್ಡರ್ ಮಾಡಿಬಿಟ್ಟಿದ್ದಾರಪ್ಪ, ಹಾಗೆ ನೀವು ಇಲ್ಲಾದ್ರು ಮರ್ಡರ್ ಆಗಿಲ್ಲ ಅಥವಾ ನನ್ನ ಪ್ರಿಯಕರ ಅದನ್ನ ಮಾಡಿದಾನೆ, ಹಾಗಾಗಿ ನಮ್ಮ ಅಕ್ಕ ಸತ್ರು ಪರವಾಗಿಲ್ಲ ಇದಾಗುತ್ತೆ ಅಂತ ಈ ಥರ ಎಲ್ಲ ಇದನ್ನ ನೋಡೋದು ಅದು ಅಭಿಮಾನದಿಂದ ಏನು ಹೇಳ್ತಿರ್ಬೋದು ಒಬ್ರಿಗೆ, ಅದು ಬೇರೆ ವಿಷಯ. ಆಮೇಲೆ ಯಾರೂ ಇಲ್ಲಿ ಅಪರಾಧಿ ಅಂತ ಆಗಿಲ್ಲ, ಆರೋಪಗಳಿವೆ ಅಷ್ಟೇ. ಅದನ್ನ ತೀರ್ಮಾನ ಮಾಡೋದು ಅಭಿಮಾನಿಗಳು ಜನರಲ್ಲ, ಅದನ್ನ ತೀರ್ಮಾನ ಮಾಡೋದು ಕೋರ್ಟ್. ನಿಮ್ಮ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ತರದ ಘಟನೆಗಳು ಯಾವತ್ತಾದ್ರೂ ನೋಡಿದ್ರ? ಈ ಘಟನೆ ಬಿಟ್ಟು ಬೇರೆ ಬಹಳ ಹಿಂದೆ ಯಾವ್ದೋ ಒಂದು ತಮಿಳು ಚಿತ್ರರಂಗದಲ್ಲಿ ಆಗಿದ್ದ ಒಂದು ಇತ್ತಪ್ಪ, ಅದು ಏನೋ ಶೂಟಿಂಗ್ ಸಮಯದಲ್ಲಿ ಏನೋ ಇದನ್ನ ಮಾಡಿದ್ರು. ಇದು ನಮ್ಮ ಭಾಷೆದಲ್ಲ, ತಮಿಳದು ಅವ್ರವ್ರ ಹೆಸರು ಮರ್ತೋಗುತ್ತೆ ನನಗೆ. ಅದು ನಿಜವಾಗ್ಲೂ ಫೈರ್ ಆಗಿ ಏನೋ ಒಂದು ಆಕ್ಸಿಡೆಂಟ್ ಆಯಿತು, ಅದೇನೋ ಮರ್ಡರ್ ಆದಂಗೆ ಆಯಿತು ಅಂತ ಏನೋ ಒಂದಿತ್ತು ಕೇಳಿದ್ದೆ. ಅದು ಬಿಟ್ಟು ಬೇರೆ ಯಾವ ಮಾಡಿದ್ವಿ ಇಲ್ಲಿ ನಮ್ಮ ಇದ್ರೊಳಗೆ ಒಂದು ಸಣ್ಣ ಪುಟ್ಟ ಇದಾಯ್ತು, ಅದು ವದಂತಿಗಳಾಗಿತ್ತು ಮತ್ತೆ ಗಾಸಿಪ್ಗಳು. ಕೆ.ಆರ್. ವಿಷ್ಣುವರ್ಧನ್ ಇದ್ರೊಳಗೆ ಕೈನಲ್ಲಿ ಗನ್ ಇದ್ದಿದ್ದು, ಅದು ಇವ್ರ ಮೇಲೆ ಹೋಯ್ತು ಇದಂತ ಅದು ಅಲ್ಲಲ್ಲೇ ತೀರ್ಮಾನವೂ ಆಗೋಯ್ತು. ಅದು ಯಾರೋ ಸುಮ್ಮನೆ ಹಬ್ಬತಾ ಇರೋದು. ಇವಾಗ ನಿಮ್ಮ ವಿಷಯಕ್ಕೆ ಬಂದ್ರೆ ಒಂದು ಮಾತಿದೆ, ಆಡು ಮುಟ್ಟದ ಸೊಪ್ಪಿಲ್ಲ. ದತ್ತಣ್ಣ ಅವರು ಮಾಡದ ಕ್ಯಾರೆಕ್ಟರ್ಗಳೇ ಇಲ್ಲ. ಇದುವರೆಗೂ ನೀವು ಈ ತರದ ಒಂದು ಪಾತ್ರನ ಮಾಡಬೇಕು ಅಂತ ಇದು ನಿಮ್ಗೊಂದು ನಿರೀಕ್ಷೆ ಇರುವಂತ ಕ್ಯಾರೆಕ್ಟರ್ ಯಾವ್ದಿದೆ ಇರಬಹುದು ಇಲ್ಲಿವರೆಗೂ? ನಾನು ಮುಂಚಿತವಾಗಿ ಹೇಳಿದ್ನಲ್ಲ, ನಾವು ರಂಗಭೂಮಿಯಿಂದ ಬಂದವರು ಇಂಥದೇ ಪಾತ್ರ ಆಗಬೇಕು ಅಂತ ಏನು ಇಲ್ಲ. ಯಾವ ಪಾತ್ರವಾದ್ರೂ ಅದಕ್ಕೆ ಒಗ್ಗಿಕೊಳ್ತೀವಿ. ಆದ್ರೆ ಇದೊಂದು ಒಂದೊಂದ್ಸರಿ ನಗು ಬರುತ್ತೆ ನನಗೆ. ಅವರು ಇದು ಅಂತದ್ದು ಲಾಯರ್ ಪಾತ್ರ ಮಾಡ್ಬಿಟ್ರು, ಅವ್ರು ಡಾಕ್ಟರ್ ಪಾತ್ರ ಮಾಡ್ಬಿಟ್ರು. ಈಗ ವೈಟ್ ಕೋಟ್ ಹಾಕೊಂಡ ತಕ್ಷಣ ಡಾಕ್ಟರ್ ಆಗ್ಬಿಡ್ತಾರೆ, ಬ್ಲ್ಯಾಕ್ ಕೋಟ್ ಹಾಕೊಂಡ ತಕ್ಷಣ ಲಾಯರ್ ಆಗ್ಬಿಡ್ತಾರೆ. ಅವನ ಮನಸ್ಸಿನ ಒಳಗಡೆ ಆ ಪಾತ್ರಕ್ಕೆ ಸಂಬಂಧಪಟ್ಟ ವಿಷಯ ಏನಿದೆ ಅದನ್ನ ಹೊರಗಡೆ ಹಾಕಕ್ಕಾಗಿದೆಯಾ ಅಲ್ವಾ, ಅದನ್ನ ನೋಡ್ಬೇಕಲ್ವಾ. ಓಕೆ, ಆ ರೀತಿ ಇದಿಲ್ಲ. ಬಟ್ ಕೆಲವು ಯಾವುದೋ ಒಂದೆರಡು ಪಾತ್ರಗಳು ಆ ಥರ ಮಾಡಬೇಕು ಅಂತ ಅನಿಸಿದ್ದಿದೆ. ಅದು ನೀವು ಇದರೊಳಗೆ ಅದು ಬೇಂದ್ರೆ ಪ್ರತಿಷ್ಠಾನಕ್ಕೆ ಹೋಗಿ ಹುಬ್ಬಳ್ಳಿ ಅಲ್ಲ ನೀವು ಅಲ್ಲಿ ಬರೆದಿದ್ದೀನಿ ನಾನು. ಒಂದು ಕಾಲಕ್ಕೆ ಈ ಬೇಂದ್ರೆ ಅವರ ಪಾತ್ರ ಮಾಡಬೇಕು ಅಂತ ನನಗೆ ಬಹಳ ಇಷ್ಟ ಇತ್ತು. ಅದಕ್ಕೆ ಪೂರಕವಾಗಿ ಇದು ಅಂತದ್ದು ಸ್ಕ್ರಿಪ್ಟ್ ಕೂಡ ತಯಾರಾಗೋಗಿತ್ತು. ನಮ್ಮ ರಂಗಶಂಕರ ಸೂರಿ ಅದನ್ನ ನಿರ್ದೇಶನ ಮಾಡಬೇಕಾಗಿತ್ತು. ಆ ಸ್ಕ್ರಿಪ್ಟ್ ಇನ್ನೂ ಇದೆ ನನ್ನ ಹತ್ರ. ಧಾರವಾಡ ದತ್ತು ಮಾಸ್ತ್ರ ಅಂತ ಹೇಳಿ NK ಅವರು ಬರೆದಿರೋದು ಒಂದು ಪುಸ್ತಕ, ಅದನ್ನ ಬೇಸ್ ಮಾಡಿದ್ದು. ನನಗೆ ಕಣ್ಣಾರೆ ಬೇಂದ್ರೆ ಅವರನ್ನ ನೋಡಿದ ಅನುಭವ ಇದೆ. ತುಮಕೂರಿನಲ್ಲಿ ನಾನಿನ್ನು ಹೈಸ್ಕೂಲ್ ಫಸ್ಟ್ ಇಯರ್ ಸ್ಟೂಡೆಂಟು. ಅವರ ಕೇಳ್ತಾ ಇದ್ದೆ ಅವ್ರ ಮಾತಿನ ವೈಖರಿ, ಅವರು ತಮ್ಮ ಕಾವ್ಯವನ್ನ ಅವ್ರ ಬಾಯಿನಲ್ಲೇ ಕೇಳಬೇಕು ಅಂತ. ಹಿ ವಾಸ್ ಅ ಗ್ರೇಟ್ ಆಕ್ಟರ್. ಅವರು ಶ್ರಾವಣ ಬಂತು, ಶ್ರಾವಣ ಹೇಳಬೇಕಾದ್ರೆ ಇವ್ರ ಆಕ್ಟ್, ಆ ಕವನವನ್ನ ಆಕ್ಟ್ ಮಾಡೋರವರು. ಅಲ್ಲಿ ಅದು ಸಾಹಿತ್ಯದಲ್ಲಿ ಬಂಧ ಮತ್ತು ಮೋಕ್ಷ ಅಂತ ಒಂದು ಆಶುಭಾಷಣ ಅಲ್ಲಿಂದಲ್ಲೇ ಸೃಷ್ಟಿಯಾಗ್ತಿದ್ದೀನಿ. ಸಾಹಿತ್ಯದಲ್ಲಿ ಬಂಧವೇನು ಚಂದ ಎಂದು ಅವರ ಅಂದಗೆಡಿಸಬೇಡಿ, ಬಂಧ ಬೇಕು ಅಂತ ಈ ಥರದ್ದೇನು ಒಂದು ಆಗಿದ್ದ. ನಾನು ಬಹಳ ಇಂಪ್ರೆಸ್ ಆದವ್ ನಾನು. ಆಮೇಲೆ ಅದನ್ನ ಓದಿ ಅವರ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಅದು ಬಹಳ ಮೆಚ್ಚುಗೆ ಆಗಿತ್ತು. ಹಾಗಾಗಿ ಆ ಪಾತ್ರವನ್ನು ಮಾಡಬೇಕು ಅಂತಿತ್ತು. ಆದ ಕಾರಣಾಂತರದಿಂದ ಆಗಿಲ್ಲ ಅಂತ ಹೇಳಿ ಬರೆದಿದ್ದೀನಿ ಅಲ್ಲಿ. ನೀವು ಯಾವಾಗಾದ್ರೂ ಹೋದಾಗ ಒಂದ್ಸಾರಿ ನೋಡಿ, ಹಾಗೆ ಉಳ್ಕೊಂಡ್ಬಿಡ್ತು. ಹಾಗೆ ಉಳ್ಕೊಂಡಿದೆ. ಹೇಳಿ ಕೂಡ ಹೇಳಿದ್ದೀನಿ ಅವರಿವರಿಗೆ, ಇದು ರೆಗ್ಯುಲರ್ ಪ್ರೊಡ್ಯೂಸರ್ ಮಾಡುವಂಥ ಸಿನಿಮಾ ಅಲ್ಲ, ಸಾಹಿತ್ಯ ಪರಿಷತ್ತು, ಇನ್ಯಾರು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಸಂಘಟನೆಗಳದ್ದು ಅವರೆಲ್ಲ ಸೇರಿಕೊಂಡು ಮಾಡಬೇಕಾಗಿದ್ದ ಒಂದು ದಾಖಲೆಗಾಗಿ ಮಾಡಬೇಕಾದ ಚಿತ್ರ ಇದು ಅಂತಾನು ಹೇಳಿದ್ದೀನಿ. ಇದೊಂದು ಇನ್ನೊಂದು
1988-89 ಸಮಯದಲ್ಲೇ ಅಂಬೇಡ್ಕರ್ ಪಾತ್ರ ಮಾಡಬೇಕಾಗಿತ್ತು ನಾನು. ನಾವೇಳ ಭಾಳ ಇದು ಅಲ್ಲಿ ಜಯನಗರಕ್ಕೆ ಯಾವುದೋ ಒಂದು ಫೋಟೋ ಸ್ಟುಡಿಯೋ ಹೋಗಿ ಹಿಂಗೆ ನಿಂತ್ಕೊಂಡು ಆ ಫೋಟೋ ಎಲ್ಲ ತೆಗೆಸ್ಕೊಂಡು ಎಲ್ಲ ಆಗೋಗಿತ್ತು. ಇನ್ನೇನು ಆ ಸವಿತಾ ಅಂಬೇಡ್ಕರ್ ಹತ್ರ ಹೋಗಿ ಮಾತಾಡ್ಕೊಂಡು ಬರಬೇಕಾಗಿತ್ತು. ಓಕೆ, ಆ ಪುಸ್ತಕ ಇನ್ನೂ ಇದೆ ನನ್ನ ಹತ್ರ. ಅದರೊಳಗೆಲ್ಲ ನೋಟ್ಸ್ ಮಾಡ್ಕೊಂಡಿದ್ದೀನಿ. ಅವಾಗೆಲ್ಲ ನೋಟ್ಸ್ ಮಾಡ್ಕೋತಿದ್ದೆ, ಎಲ್ಲೆಲ್ಲಿ ಏನೇನು ಇದು ಮಾಡಬೇಕು. ಭಾಳ ಮೆಚ್ಚುಗೆ ಆದ ಪಾತ್ರ ಅದು. ಅದನ್ನು ಮಾಡಿದ್ದಿದ್ರೆ ಆ ಸಮಯದಲ್ಲಿ ನನ್ನ ಇಡೀ ಮುಂದಿನ ಇದು ಬದಲಾವಣೆ ಆಗೋಗಿರ್ತಿತ್ತು ಅಂತ ಕಾಣುತ್ತೆ. ಅದು ಕೂಡ ಯಾವುದೋ ಕಾರಣಕ್ಕೆ ನಿಂತು ಹೋಯ್ತು. ಹಾಗೆ ಈ 2 ಪಾತ್ರಗಳು ಆಗಲಿಲ್ಲಲ್ವಾ ಅನ್ನುವ ಒಂದು ಅಸಂತೋಷ ನನ್ನಲ್ಲಿದೆ. ಅವೆರಡು ಪಾತ್ರಗಳು ಕಾಡುತ್ತಾ ಸರ್ ಅವಾಗ ಇದು ಮಾಡ್ಬೇಕಿತ್ತು ಆಗ್ಲೇ ಇಲ್ವಲ್ಲ ಅನ್ಸುತ್ತದ. ಅಯ್ಯೋ ಹೇಗೆ ಅನ್ಸುತ್ತೆ ಅಂತ ಕೇಳಿ, ಅಮೆರಿಕಾದಲ್ಲಿ ಹೋಗಿ ಲಿಂಕನ್ ಅಂತದ್ದು ಕೆನಡಿ ಸೆಂಟರ್ನಲ್ಲಿ ಒಂದು ಇದನ್ನ ನಾಟಕ ನೋಡ್ತಾ ಇದ್ದೆ, ಒಂದು 1 ಮ್ಯಾನ್ ಶೋ. ಯಾರ ನಮ್ಮ ಬ್ಲ್ಯಾಕ್ ಇವನಪ್ಪ ಫೇಮಸ್ ಮ್ಯಾನ್, ಕರಿಯರಿಗೆ ಸ್ವಾತಂತ್ರ್ಯಕ್ಕೆ ಬಹಳ ಹೋರಾಡಿದವನು, ಹೆಸರು ಮರ್ತು ಹೋಗ್ತಿದೆ ನನಗೆ. 1 ಮ್ಯಾನ್ ಶೋ. ಅವನೇ ಬಂದು ನರೇಟ್ ಮಾಡ್ತಾನೆ ಅವನ ಲೈಫ್ನ. 1 hour ವೆರಿ ಗ್ರಿಪ್ಪಿಂಗ್. ನಾನು ನೋಡಿದ ತಕ್ಷಣ ಅನ್ನಿಸ್ತು, ಅಯ್ಯೋ ರಾಮ್ನ ಇದನ್ನ ನಾವು ಅಂಬೇಡ್ಕರ್ ಇಟ್ಕೊಂಡು ಮಾಡ್ಬೇಕಿಲ್ಲಿ ಅಂತ ಬಂದು ಕೆಲವ್ರಿಗೆ ಹೇಳು ಕೂಡ ಹೇಳಿದೆ, ಯಾರಿಗೂ ತಲೆಗೆ ಹೋಗ್ಲಿಲ್ಲ. ಹಾಗೆ ಉಳ್ಕೊಂಡ್ಬಿಡ್ತಾಗಿದ್ರಿ. ಪರವಾಗಿಲ್ಲ ಸರ್, ಅಂದು ಯಾರಾದ್ರೂ ನೋಡ್ತಾ ಇದ್ರೆ ಅಟ್ಲೀಸ್ಟ್ ಸರ್ಗೆ ಮಾಡಿಲ್ಲ ಅಂದ್ರೆ ಮುಂದೆ ಅವ್ರು ಯಾರು ಸಜೆಸ್ಟ್ ಮಾಡೋರ್ನಾದ್ರೂ ಇಟ್ಕೊಂಡು ನಾನೇ ಮಾಡ್ಬೇಕಂತಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಅದು ಬಹಳ ಒಳ್ಳೆ. ಅದೇ ಸರ್, ನಿಮ್ಮ ಸಿನಿಮಾ ರಿಲೀಸ್ ಆಗಿ ಒಳ್ಳೆ ಯಶಸ್ಸನ್ನ ಕಾಣ್ತಾ ಇದೆ. ಇವಾಗ ಜನಗಳು ಮುಂದೆ ಬಂದು ನೋಡ್ತಾ ಇದ್ದಾರೆ. ಜನಗಳು ಬಂದು ನೋಡಬೇಕು, ಅದು ಯಶಸ್ಸಿನ ಅದು ಯಶಸ್ಸು ಅಂದ್ರೆ ಅದು. ಅದಾಗದೆ ಹೋದರೆ ಮಾಡಿದ್ದು ವ್ಯರ್ಥ ಆಗೋಗುತ್ತೆ ಅಂತ. ಹಂಗಾಗಬಾರ್ದು. ಅದು ಒಳ್ಳೆ ಚಿತ್ರ ಬರೋದೇ ಕಷ್ಟ. ಅದು ಬಂದಾಗ ಅದರ ಅತ್ಯದ್ಭುತ ಅನುಭವವನ್ನ ಪಡ್ಕೊಂಡು ಹೋಗ್ಬಿಟ್ರೆ ನೀವು ಬಹಳ ಬೇಜಾರು ಮಾಡ್ಕೋತೀರಿ. ಮುಂದೆ ಪಶ್ಚಾತ್ತಾಪ, ಅಯ್ಯಯ್ಯೋ ಅದನ್ನು ನೋಡ್ಲಿಲ್ಲ ನಾನು ಅಂತ. ನಾವು ಮಾಡಿದವ್ರಿಗೂ ಕೂಡ ಅರೆ ಅವ್ರನ್ನ ತಲುಪಕ್ಕಾಗಿಲ್ವಲ್ಲ ಅಂತ ಹಂಗಾಗಬಾರ್ದು ದಯವಿಟ್ಟು. ಆದ್ರಿಂದ ನಾನು ನಮ್ಮ ಪ್ರೇಕ್ಷಕರಲ್ಲಿ, ಅವರು ಕನ್ನಡ ಪ್ರೇಕ್ಷಕರು ಅಂತ ಮಾತ್ರ ಹೇಳಲ್ಲ, ಕನ್ನಡ ಪ್ರೇಕ್ಷಕರು, ತೆಲುಗಿನವರು, ತಮಿಳಿನವರು, ಹಿಂದಿಯವರು, ಇಂಗ್ಲಿಷ್ನವರು, ಯಾರನ್ನಾದ್ರೂ ಎಲ್ಲ ಅಕ್ಕವನು ಒಟ್ಟುಗೂಡಿ ಈ ಸಿನಿಮಾ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಏಕಪ್ರಕಾರವಾಗಿ ಒಂದು ಅದ್ಭುತವಾದ ಅನುಭವ ಸಿಗುತ್ತೆ. ಒಂದು ಗೊತ್ತಿರೋ ವಿಷಯವನ್ನೇ ಕಟ್ಟಿಕೊಡುವ ರೀತಿ ಇದೆಯಲ್ಲ, ಅದು ಎಷ್ಟು ಭಿನ್ನವಾಗಿರೋಕೆ ಸಾಧ್ಯ ಅನ್ನೋದು ಈ ಚಿತ್ರದಲ್ಲಿ ನೋಡಬಹುದು. ಹೊಸ ನಿರ್ದೇಶಕ ಮಾಡಿದಾನೆ. ಇವತ್ತು ಆ ನಿರ್ದೇಶಕ ಯಾರಿಗೂ ಪರಿಚಯ ಇಲ್ಲ. ಈ ಸಿನಿಮಾ ಮೂಲಕ ಅಷ್ಟೇ ಅವನ ಪರಿಚಯ. ಬಟ್ ಒಂದಂತೂ ಹೇಳಬಲ್ಲೆ, ಅವ್ರಿಗಿರೋ ಪ್ಯಾಷನ್ ನೋಡಿದರೆ ಅವರು ಬಹಳ ಅದ್ಭುತವಾದ ರೀತಿಯಲ್ಲಿ ಬೆಳೀತಾರೆ ಮುಂದೆ. ಆ ಬೆಳವಣಿಗೆಯಲ್ಲಿ ಕನ್ನಡ ಚಿತ್ರರಂಗ ಬರೀ ಒಬ್ಬ ಒಳ್ಳೆಯ ನಿರ್ದೇಶಕನನ್ನೇ ಪಡೆಯೋದಿಲ್ಲ, ಒಳ್ಳೊಳ್ಳೆ ವಿಷಯಗಳ ಪ್ರಸ್ತಾವನೆಗೆ ಅನುಕೂಲ ಮಾಡಿಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ನಿಮ್ ಜೊತೆ ಮಾತಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತು ಸರ್. ಆಕ್ಚುಲಿ ತುಂಬಾ ವಿಷಯಗಳನ್ನ ತಿಳ್ಕೊಂಡೆ ನಾನು ಕೂಡ. ನಮಗೂ ಸಂತೋಷ ಆಯ್ತು ತಾಯಿ. ತುಂಬಾ ಥ್ಯಾಂಕ್ಸ್ ಸರ್.